ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನೀವು ನೋಡ್ತಾ ಇದ್ದೀರಾ, ಇದು ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸೋಮವಾರದ ಈ ಶುಭ ದಿನ ಯಾವೆಲ್ಲ ವಿಶೇಷವಾದ ವಿಚಾರಗಳನ್ನ ನಮ್ಮ ಹೃದಯಾಂತರಾಳಕ್ಕೆ ಇಳಿಯೋ ಹಾಗೆ ತಿಳಿಸ್ತಿದ್ದಾರೆ, ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ. ಗುರುಗಳೇ, ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ನಂತರದಲ್ಲಿ ಪಂಚಾಂಗ ಶ್ರವಣ. ದಯಮಾಡಿ ಮುಂದುವರಿಸಿ. ಓಂ ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರ ನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ವಸಿಷ್ಠ ಕುಂಭೋದ್ಭವ ಗೌತಮಾದಿ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕವೈಶ್ವಾನರಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ವೀಕ್ಷಕರಿಗೂ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ಯಾರ್ಯಾರು ಹುಟ್ಟಿದಬ್ಬ, ವಿವಾಹ ವಾರ್ಷಿಕೋತ್ಸವಾದಿ ಮಂಗಳ ಆಚರಣೆಯಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು, ಶುಭಾಶಯಗಳನ್ನು ಹೇಳ್ತಾ, ಆ ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ, ಆ ಸ್ವಾಮಿ ಸದಾಕಾಲ ನಿಮ್ಮ ಬೆನ್ನೆಲುಬಾಗಿ ನಿಂತು ನಿಮ್ಮನ್ನು ರಕ್ಷಣೆ ಮಾಡಲಿ ಅಂಥೇಳಿ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಸುಖ ಶಾಂತಿ ಸಮೃದ್ಧಿಗಳನ್ನು ನಿಮಗೆ ದಯಪಾಲಿಸಲಿ ಅಂತ ಕೇಳ್ತಾ, ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸೋಮವಾರದ ಸಂಚಿಕೆ ನೆನಪಿರಲಿ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷದ ನವಮಿಯ ದಿನ. ಇವತ್ತು ಸೋಮವಾರ, ಆರ್ದ್ರ ನಕ್ಷತ್ರ, ಮಿಥುನ ರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ, ವ್ಯತಿಪಾತ ಅನ್ನುವಂತಹ ಯೋಗ ಇದೆ, ಹಾಗೆಯೇ ಭದ್ರಕರ್ಣ ಇರ್ತಕ್ಕಂಥದ್ದು. ಇದಿವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ಯಥಾ ಪ್ರಕಾರ ದಿನ ಒಂದು ಗ್ರಹ ಸ್ಥಿತಿಯನ್ನು ಪ್ರತಿ ಸಾರಿ ನೋಡ್ತೇವೆ. ಅದೇ ಪ್ರಕಾರ ನೋಡಿದಾಗ ಮೇಷ ವೃಷಭ ರಾಶಿಯಲ್ಲಿ ಗ್ರಹ ಸಂಚಾರ ಯಾವುದೂ ಇಲ್ಲ. ಮಿಥುನದಲ್ಲಿ ಗುರು ಚಂದ್ರರಿದ್ದಾರೆ, ಆರ್ದ್ರ ನಕ್ಷತ್ರ ಅಲ್ವಾ, ಹಾಗಾಗಿ ಮಿಥುನದಲ್ಲಿ ಗುರು ಮತ್ತು ಚಂದ್ರರು. ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹ ರಾಶಿಯಲ್ಲಿ ರವಿ, ಬುಧ, ಶುಕ್ರ ಮತ್ತು ಕೇತು ಇರತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಂಗಳ ಇರತಕ್ಕಂಥದ್ದು ತುಲಾ ರಾಶಿಯಲ್ಲಿ. ವೃಶ್ಚಿಕ, ಧನು, ಮಕರ 3 ರಾಶಿಗಳು ಖಾಲಿ ಇದೆ. ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರನ ಸಂಚಾರ ಇರತಕ್ಕಂಥದ್ದು. ನೋಡಿ, ಕರ್ಕಾಟಕ ರಾಶಿಯಲ್ಲಿದ್ದಂತಹ ಶುಕ್ರ ರಾಶಿಯನ್ನು ಬದಲಾವಣೆ ಮಾಡಿ ಸಿಂಹ ರಾಶಿಗೆ ಬಂದಿದ್ದಾನೆ. ಹಾಗೆ ಮೊನ್ನೆ ಎಲ್ಲ ವೃಷಭ ರಾಶಿಯಲ್ಲಿದ್ದಂತಹ ಚಂದ್ರ ಮಿಥುನಕ್ಕೆ ಬಂದಿದ್ದಾನೆ. ಹಾಗೆ ಕನ್ಯಾ ರಾಶಿಯಲ್ಲಿದ್ದಂತಹ ಮಂಗಳ ಕೂಡ ತುಲಾ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಮಧ್ಯ ಮಧ್ಯ ಕರ್ಕಾಟಕ ಮತ್ತು ಕನ್ಯಾ 2 ರಾಶಿಗಳು, ಮೇಲೆ ಮೇಷ ಮತ್ತು ವೃಷಭ 2 ರಾಶಿಗಳು ಕೂಡ ಖಾಲಿ ಇದೆ. ಇದು ಇವತ್ತಿನ ಗ್ರಹ ಸ್ಥಿತಿ ಅಂತಕ್ಕಂಥದ್ದು. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಗಳೇ, ಮೊದಲ ರಾಶಿಗೆ ಹೇಗಿದೆ ಈ ದಿನ? ಮೇಷರಾಶಿಯವರ ಇವತ್ತಿನ ದಿನಸ್ಥಿತಿಯನ್ನು ನೋಡಿದಾಗ, ಮೇಷರಾಶಿಗೆ 3ನೇ ರಾಶಿಯಲ್ಲಿ ಗಜಕೇಸರಿ ಯೋಗ ಇದೆ ಮತ್ತು ಷಷ್ಠದಿಂದ ಸಪ್ತಮಕ್ಕೆ ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂಥ ಮಂಗಳ ಬಂದಿದ್ದಾನೆ. ಅರ್ಥ ಏನು ಅಂತಂದರೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯದಲ್ಲಿ ಸಮಸ್ಯೆ ಕಾಣಬಹುದು. ವಿಶೇಷವಾಗಿ ಯಾರಿಗೆ ಉಷ್ಣ ಪ್ರಕೃತಿ ಇದೆ, ದೇಹದಲ್ಲಿರ್ತಕ್ಕಂತಹ ಒಂದು ಈ ಕಫ ಮತ್ತು ಪಿತ್ತ ಇತ್ಯಾದಿಗಳು ವ್ಯತ್ಯಾಸವಾಗ್ತಕ್ಕಂಥದ್ದು ಯಾರಲ್ಲೂ ಉಂಟು, ಶರೀರ ಆ ಒಂದು ಲಕ್ಷಣಗಳನ್ನು ಹೊಂದಿದೆಯಲ್ಲ, ಅಂಥವರಿಗೆ ಸ್ವಲ್ಪ ಹೆಚ್ಚು ತೊಂದರೆ ಆಗ್ತಕ್ಕಂಥ ಲಕ್ಷಣ ಇದೆ. ಕಾರಣ ಏನು ಅಂತಂದರೆ, ಮಂಗಳ ಅದಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥ ಒಂದು ಗ್ರಹದ ಜೊತೆಯಲ್ಲಿ ಅವನಿಗೆ ಪಂಚಮ ರಾಶಿಯಲ್ಲಿರ್ತಕ್ಕಂಥ ರಾಹು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಮತ್ತು ಲಿವರ್, ವಿಶೇಷವಾಗಿ ಪಿತ್ತಜನಕಾಂಗ ಅಂತ ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟು ಮೇಷರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಲಕ್ಷಣ. ಯಾರಿಗೋ ಅಪರೂಪದಲ್ಲಿ ಕೆಲವರಿಗೆ, ಅದರಲ್ಲೂ ರಾಹು ದಶೆ ಅಥವಾ ಕುಜನ ದಶೆ ಇರ್ತಕ್ಕಂಥ ಕೆಲವರಿಗೆ, ಯಾರಿಗೆ ಮೇಷರಾಶಿಯವರಿಗೆ ಪಿತ್ತ ಸಂಬಂಧ ಸಮಸ್ಯೆಗಳು, ಜಾಂಡೀಸ್, ಅರಿಶಿನ ಕಾಮಾಲೆ ಇತ್ಯಾದಿಗಳದ್ದು ಹೇಳ್ತಾರಲ್ಲ, ಆ ಥರದ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಕೆಲವರಿಗೆ ಬರಬಹುದು.
ಕುಜರಾಹು ಸಂಧಿ ಅಥವಾ ರಾಹು ಬೃಹಸ್ಪತಿ ಸಂಧಿ ಇರ್ತಕ್ಕಂಥವರಿಗೆ ಕೆಲವರಿಗೆ ಇದರ ಸೂಚನೆಯನ್ನು ಊಹಿಸಬಹುದಾಗಿರುತ್ತೆ. ಎಚ್ಚರಿಕೆಯಿಂದಿರಿ. ಅದು ತೀವ್ರವಾಗುವಂಥ ಸಂದರ್ಭ ಬಂದ ಪಕ್ಷದಲ್ಲಿ ಆದಷ್ಟು ಶೀಘ್ರವಾಗಿ ಚಿಕಿತ್ಸೆಯನ್ನು ಮಾಡಿಸಿ. ಮತ್ತು 3ನೇ ರಾಶಿಯಲ್ಲಿರ್ತಕ್ಕಂಥ ಗಜಕೇಸರಿ ಯೋಗದ ಫಲವಾಗಿ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ನೀವು ನೋಡಲಿಕ್ಕೆ ಅವಕಾಶ ಉಂಟು. ಆರೋಗ್ಯದಲ್ಲಿ ಕೂಡ ಸಾಕಷ್ಟು ಚೇತರಿಕೆ ಅಂತಕ್ಕಂಥದ್ದು ಔಷಧೋಪಚಾರದ ನಂತರ ನಿಮಗೆ ದೊರಕ್ತದೆ. ಚಿಂತೆ ಮಾಡೋದು ಬೇಡ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಉತ್ತಮವಾದಂಥ ದಿನ. ಗಜಕೇಸರಿ ಯೋಗ ದ್ವಿತೀಯ ಭಾಗದಲ್ಲಿರ್ತಕ್ಕಂಥದ್ದು ದುಡ್ಡು ಕಾಸಿನ ವಿಷಯದಲ್ಲಿ, ದೈವಬಲದ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ, ವ್ಯಾಪಾರದ ವಿಷಯದಲ್ಲಿ ಸರ್ವತ್ರ ಉತ್ತಮವಾದಂಥ ಒಂದು ದಿನ ಅಂತ ಹೇಳಬಹುದು. ಶತ್ರುಗಳ ಭಯ ಕಡಿಮೆ ಆಗ್ತಕ್ಕಂಥ ವಿಚಾರದಲ್ಲಿ ಉತ್ತಮವಾದಂಥ ಯೋಗ. ರಾಶ್ಯಾಧಿಪತಿಯೇ ಚತುರ್ಥದಲ್ಲಿ ಬಂದಿರತಕ್ಕಂಥದ್ದು ಒಂದು ಒಳ್ಳೆಯ ಯೋಗ ಕೂಡ ಹೌದು. ಹಾಗಾಗಿ ಚಿಂತೆ ಮಾಡುವಂಥ ಅನಿವಾರ್ಯತೆ ಇಲ್ಲ. ನೆಮ್ಮದಿಯಿಂದ ನಿಮ್ಮ ದಿವಸಗಳನ್ನು ನೀವು ಕಳೀಲಿಕ್ಕೆ ಎಲ್ಲ ಅವಕಾಶಗಳು ಉಂಟು. ಪ್ರಾಮಾಣಿಕವಾದ ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಬೇಕು. ಇದರ ಜೊತೆಯಲ್ಲಿರ್ತಕ್ಕಂಥ ದ್ವಿತೀಯದ ಗಜಕೇಸರಿ ಯೋಗಕ್ಕೆ ಪಂಚಮ ಸ್ಥಿತಿಯನ್ನು ನೋಡಿದಾಗ ಮಂಗಳ ಕಾಣಿಸ್ತಾನೆ. ಹಾಗಾಗಿ ಭದ್ರಕಾಳಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಾಧಿಪತಿಯಾಗಿ ರಾಶಿಗೆ ಬಂದಿದ್ದಾನೆ. ಆರ್ದ್ರ ನಕ್ಷತ್ರದಲ್ಲಿರ್ತಕ್ಕಂತಹ ಚಂದ್ರ. ಹಾಗಾಗಿ ಶಿವಕ್ಷೇತ್ರ ದರ್ಶನದ ಒಂದು ಭಾಗ್ಯ ಕಾಣಿಸ್ತಾ ಇದೆ. ಮಿಥುನ ರಾಶಿಯವರಿಗೆ ಒಳ್ಳೆಯ ಒಂದು ಯೋಗ. ಶಿವನ ಕ್ಷೇತ್ರ ದರ್ಶನವನ್ನು ಮಾಡಿ ಅವನಿಂದ ಅನುಗ್ರಹವನ್ನು ಪಡೆದು ಬರ್ತಕ್ಕಂಥದ್ದು ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ನಿಮಗೆ ನೀಡುತ್ತದೆ. ಪ್ರಯತ್ನಗಳನ್ನು ಮುಂದುವರಿಸಿ ಹಿರಿಯರ ಆಶೀರ್ವಾದ ತಗೊಳ್ತಕ್ಕಂಥ ಅವಕಾಶ ಕಾಣಿಸ್ತಾ ಇದೆ. ಮಾತೃಸ್ಥಾನಾಧಿಪತ್ಯದ ಗ್ರಹ ಕೂಡ ತೃತೀಯದಲ್ಲಿ ನಿಮ್ಮ ರಾಶಿಗೆ ಪಂಚಮಾಧಿಪತಿಯ ಜೊತೆಯಲ್ಲಿ ಸೇರ್ತಕ್ಕಂಥದ್ದು. ಅರ್ಥಾತ್ ಹೆಣ್ಣು ಮಕ್ಕಳು ತವರು ಮನೆಗೆ ಬರ್ತಕ್ಕಂಥದ್ದು, ತವರು ಮನೆಯಲ್ಲಿ ಏನೋ ವಿಶೇಷವಾಗಿರ್ತಕ್ಕಂಥ ಹಿರಿಯರ ಕಾರ್ಯ ಇತ್ಯಾದಿಗಳು ಪಿತೃಪಕ್ಷ ಕೂಡ ಇರೋದರಿಂದ ಅಂತಹ ಲಕ್ಷಣಗಳು ಮಿಥುನ ರಾಶಿಯ ಕೆಲವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಬೇಸರ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವಾಗತಕ್ಕಂಥ ಲಕ್ಷಣ ಇದೆ. ಆಸಕ್ತಿ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥ ಲಕ್ಷಣ ಇದೆ. ಧನಸ್ಥಾನಕ್ಕೆ ಬಂದಿರತಕ್ಕಂಥ ಶುಕ್ರನಿಂದ ಆಕಸ್ಮಿಕವಾಗಿ ಒಂದೆರಡು ಧನ ಲಾಭದ ಸೂಚನೆಗಳನ್ನು ಕೂಡ ನೋಡಬಹುದಾಗಿರುತ್ತೆ. ಜೊತೆಯಲ್ಲಿ 4ನೇ ರಾಶಿಯಲ್ಲಿ ಮಂಗಳ ಬಂದಿರತಕ್ಕಂಥದ್ದು ಭಾಗ್ಯಾಧಿಪತಿಯಾಗಿ ಬರ್ತಾನೆ. ಉದ್ಯೋಗ ಕರ್ಮಸ್ಥಾನಾಧಿಪತಿಯಾಗಿ ಭಾಗ್ಯಾಧಿಪತಿಯಾಗಿ ಬರ್ತಕ್ಕಂಥದ್ದು ಗುರುವೈದಲ್ಲಿರ್ತಕ್ಕಂಥದ್ದು. ಆದರೆ ಕರ್ಮಸ್ಥಾನಾಧಿಪತಿಯಾಗಿ ಭೂ ಸಂಬಂಧಿತವಾಗಿರತಕ್ಕಂಥ ವ್ಯವಹಾರದಲ್ಲಿ ಬರ್ತಕ್ಕಂತಹ ಮಂಗಳ ಒಳ್ಳೆಯ ಒಂದು ಅಂದರೆ ಕರ್ಮಕ್ಕೆ ದೃಷ್ಟಿ ಕೊಡ್ತಾನೆ. ಅಂದರೆ ನೀವು ಎಲ್ಲಿ ಒಂದು ಉದ್ಯೋಗದಲ್ಲಿದ್ದೀರಿ, ಲೋನ್ಗಿನ್ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಮನೆ ಖರೀದಿ ಮಾಡಬೇಕು ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಅವಕಾಶ ಎದ್ದು ಬರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಚಂದ್ರ ಅಲ್ವಾ ನಿಮ್ಮ ರಾಶಿ ಅಧಿಪತಿ. ಹಾಗಾಗಿ ಒಂದು ಸರಿ ಏಳು ಬೀಳು, ಒಂದು ಸರಿ ಲೇ ಆಫ್ ಆಯಿತು ಅನ್ನೋ ಭಯ, ಒಂದು ಸರಿ ಕೆಲಸ ಹೋಗ್ಬಿಡುತ್ತೇನೋ ಅನ್ನೋ ಭಯ ಇತ್ಯಾದಿಗಳ ಸೂಚನೆ ಕೂಡ ಕೆಲವು ಸಾರಿ ಮಧ್ಯೆ ಇರ್ತದೆ. ಹಾಗಾಗಿ ಟೆನ್ಷನ್ ಕೂಡ ಇರ್ತದೆ. ಹಾಗಾಗಿ ಇಂಥ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಮತ್ತು ನಿಮ್ಮ ಉದ್ಯೋಗ ಸ್ಥಾನಕ್ಕೆ ಸಂಬಂಧಪಟ್ಟು ಆಗಾಗ ಹುಣ್ಣಿಮೆ ಅಂತ ಸಂದರ್ಭದಲ್ಲಿ, ವಿಶೇಷವಾಗಿ ಹುಣ್ಣಿಮೆಯ ಸಂದರ್ಭದಲ್ಲಿ ಒಂದು 6-8 ಹುಣ್ಣಿಮೆಗಳಲ್ಲಾದರೂ ಕನಿಷ್ಠ ಪಕ್ಷ ಉದ್ಯೋಗಕ್ಕೆ ಸಂಬಂಧಪಟ್ಟು ಒಂದು ಭಗವತಿ ಪೂಜೆ, ತ್ರಿಕಾಲ ಭಗವತಿ ಪೂಜೆಯನ್ನು ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ತ್ರಿಕಾಲ ಭಗವತಿ ಪೂಜೆ ಆಚರಣೆಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ, ವಿಶೇಷವಾಗಿ ನಾಳಿನ ಸಂಚಿಕೆಯಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಪರಿಸ್ಥಿತಿ ನಮ್ಮ ಒಂದು ಈ ಸಿಚುವೇಶನ್ ಹೇಗಿರ್ತದೆ ಅನ್ನೋದರ ಮೇಲೆ ನೆನಪಾದರೆ ನಾಳೆ ದಿವಸ ಖಂಡಿತ ತಿಳಿಸ್ತೇನೆ. ಇಲ್ಲ ಆದಷ್ಟು ಶೀಘ್ರವಾಗಿ ಆ ಒಂದು ಭಗವತಿ ಪೂಜೆ ತ್ರಿಕಾಲದಲ್ಲಿ ಹೇಗೆ ಮಾಡಿಕೊಳ್ಬೇಕು ಅನ್ನೋ ವಿವರಣೆಯನ್ನು ಕೂಡ ನಾನು ಕೊಡ್ತೀನಿ. ಹುಣ್ಣಿಮೆ ಈಗಾಗಲೇ ಮೊನ್ನೆ ಅಷ್ಟೇ ಕಳೆದಿದೆ. ಹಾಗಾಗಿ ಇನ್ನೂ 18-20 ದಿವಸ ಲೇಟ್ ಇದೆ ಹುಣ್ಣಿಮೆ ಬರ್ತಕ್ಕಂಥದ್ದು. ಹಾಗಾಗಿ ಅದು ಆಶ್ವೀಜದ ಹುಣ್ಣಿಮೆ ಬಹಳ ವಿಶೇಷ. ಮುಂದೆ ಸಮಯ ಸಿಕ್ಕಾಗ ತಿಳಿಸ್ತೀನಿ. ನೋಡ್ತಾ ಇರಿ ನಮ್ಮ ಈ ಧರ್ಮಜ್ಯೋತಿ ಕಾರ್ಯಕ್ರಮವನ್ನು. ಮುಂದಿನ ಸಂಚಿಕೆಗಳಲ್ಲಿ ತಿಳಿಸೋಣ. ಒಳ್ಳೆಯದಾಗ. ಗುರುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಯಾವ ಸುಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ?
ನಾವು ಪ್ರತಿ ಸಂದರ್ಭದಲ್ಲೂ ಆಯಾಯ ವಾರಕ್ಕೆ ತಕ್ಕಂಥ ದೇವತಾ ಸ್ಥಾನಗಳನ್ನು ನೋಡ್ತೀವಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ದೇವಸ್ಥಾನದ ಕಡೆ ಗಮನ ಕೊಡೋಣ ಅಲ್ವಾ. ಇಡೀ ನಮ್ಮ ಕರ್ನಾಟಕದಲ್ಲಿ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ದೊಡ್ಡದು ಆಕಾರದಲ್ಲಿ, ಮಹಾತ್ಮೆಯ ವಿಷಯದಲ್ಲೂ ಸಾಕಷ್ಟು ಮಹಿಮಾನ್ವಿತವಾಗಿರತಕ್ಕಂಥ ಒಂದು ದೇವಸ್ಥಾನ. ದಕ್ಷಿಣದ ಕಾಶಿ ಅಂತ ಕೂಡ ಹೇಳ್ತಾರೆ. ಕಪಿಲಾ ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು, ಕೌಂಡಿನ್ಯ ನದಿಯ ಸಂಗಮದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾಗಿರತಕ್ಕಂಥ ದೇವಸ್ಥಾನ. ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನ ನಾವೆಲ್ಲ ನೋಡಿದ್ದೇವೆ. ನಂಜನಗೂಡಿನ ಈ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ಇದಕ್ಕೆ ಶಿವಪುರಾಣದ ಒಂದು ಕಥೆಯ ಹಿನ್ನೆಲೆ ಕೂಡ ನಾವು ನೋಡಬೇಕಿಲ್ಲ. ಶಿವಪುರಾಣದಲ್ಲಿ ಈ ಒಂದು ಕ್ಷೇತ್ರವನ್ನು ಗರಲಪುರಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಗರಲ ಅಂತಂದರೆ ವಿಷ ಅಂತ ಅರ್ಥ. ಈ ವಿಷಕ್ಕೆ ನಮ್ಮ ಅಪ್ಪಟ ಕನ್ನಡದಲ್ಲಿ ವಿಷ ಅನ್ನೋದು ಸಂಸ್ಕೃತ ಶಬ್ದ ಆಯ್ತಲ್ಲ, ಈ ಕನ್ನಡದಲ್ಲಿ ವಿಷಕ್ಕೆ ನಂಜು ಅನ್ನುವಂಥ ಒಂದು ಪದ ಇದೆ. ಅಂದರೆ ವಿಷವನ್ನು ನಂಜು ಅನ್ನೋ ಹೆಸರಿನಿಂದ ಕರಿತೇವೆ ನಾವು ಕನ್ನಡಿಗರು. ಹಾಗಾಗಿ ನಂಜನ್ನು ಉಂಡವನು, ನುಂಗಿದವನು, ವಿಷವನ್ನು ಕುಡಿದವನು ಅಂಥೇಳಿ ಶ್ರೀಕಂಠ ನಾವು ಹಾಡು ಕೇಳ್ತೇವಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ. ಆ ಶ್ರೀಕಂಠ ವಿಷಕಂಠ ಹಾಡಲ್ಲಿ ಬಂದ ಹಾಗೆ ಈ ನಂಜುಂಡೇಶ್ವರ ಅಂತಕ್ಕಂಥದ್ದು ವಿಷವನ್ನು ಕುಡಿದಂತಹ ಪರಮೇಶ್ವರನ ಒಂದು ರೂಪ. ಶ್ರೀಕಂಠೇಶ್ವರ ಅಂತ ಕೂಡ ಕರೀತಾರೆ, ನಂಜುಂಡೇಶ್ವರ ಅಂತಲೂ ಕರೀತಾರೆ. ಗರಲಪುರಿ ಅಂತಕ್ಕಂಥ ಒಂದು ಹೆಸರನ್ನು ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು 2-3 ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು ಏನಪ್ಪ ಅಂತಂದರೆ, ಈ ನಂಜನಗೂಡಿನ ಈ ಪ್ರಾಂತ್ಯದಲ್ಲಿ ಹಿಂದೆ ಒಬ್ಬ ರಾಕ್ಷಸ ಇದ್ದ. ನಮ್ಮಲ್ಲಿ ಅನೇಕ ಕಡೆಗಳಲ್ಲಿ ನಾವು ರಾಕ್ಷಸರು 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 ಅನ್ನೋದನ್ನು ಕೇಳ್ತೇವೆ. ಏನು ಈ ರಾಕ್ಷಸರು ಅಂದರೆ ಯಾರು? ಏನು ಅವರೇನೋ ಬೇರೆ ಥರ ಇರ್ತಾರೋ ಅಂದ್ರೆ ಹಾಗಲ್ಲ. ಅದು ರಾಕ್ಷಸ ಅನ್ನುವಂಥದ್ದು ಒಂದು ಸ್ವಭಾವ. ಸ್ವಭಾವ ಅಂತಂದರೆ ಹೇಗೆ? ಈಗ ಉದಾಹರಣೆಗೆ ಒಬ್ಬ ಮನುಷ್ಯ ತಾನು ಬದುಕಬೇಕು, ಕಷ್ಟಪಡಬೇಕು, ದುಡಬೇಕು, ಎಲ್ಲ ಸರಿ. ಆದರೆ ತನ್ನ ಸ್ವಾರ್ಥಕ್ಕಾಗಿ ಸಜ್ಜನರಿಗೆ, ಸಾಧುಗಳಿಗೆ, ಸಭ್ಯರಿಗೆ, ಒಳ್ಳೆಯ ಮನುಷ್ಯರಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು, ದೈವ ಸಾನ್ನಿಧ್ಯ ಇರತಕ್ಕಂಥದ್ದನ್ನು ಹಾಳು ಮಾಡುವಂಥದ್ದು, ಅಥವಾ ಶಿಷ್ಟಾಚಾರ ಮಾಡಿ ಒಳ್ಳೆ ರೀತಿ ಬಾಳಿ ಬದುಕ್ತಾ ಇರ್ತಕ್ಕಂಥ ಜನರಿಗೆ ಹಿಂಸೆ ಕೊಡ್ತಕ್ಕಂಥದ್ದು, ಗೋವು ಮೊದಲಾಗಿರ್ತಕ್ಕಂಥ ಪೂಜನೀಯವಾಗಿರ್ತಕ್ಕಂಥ ನಮ್ಮ ಜೀವಗಳನ್ನು ಹಾನಿ ಮಾಡ್ತಕ್ಕಂಥದ್ದು, ಸಾಧು ಸಂತರು, ತಪಸ್ವಿಗಳು, ಋಷಿಮುನಿಗಳು ಇಂಥವರಿಗೆ ತೊಂದರೆ ಮಾಡ್ತಕ್ಕಂಥದ್ದು, ಈ ಸ್ವಭಾವಗಳು ಯಾರಿಗಿರ್ತದೆಯಲ್ಲ ಅವು ಯಾರೇ ಆದರೂ ಅವನನ್ನು ರಾಕ್ಷಸ ಅಂತ ಕರಿಬೇಕು ಅಂತ ಹೇಳುತ್ತೆ. ಆಸುರಿ ಪ್ರವೃತ್ತಿ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿರ್ತಕ್ಕಂಥ ಒಂದು ದುಷ್ಟ ಸ್ವಭಾವ ಅದು. ಅಲ್ಲೊಬ್ಬ ಇದ್ದ ಕೇಶಿ ಅಂತ, ಕಪಿಲಾ ನದಿ ತೀರದಲ್ಲಿ ಇದ್ದಂಥ ಒಬ್ಬ ರಾಕ್ಷಸ ಬ್ರಹ್ಮ ಮತ್ತು ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದ್ದ ಅಂತ ಬರ್ತದೆ. ಅವರನ್ನು ಕುರಿತು ತಪಸ್ಸು ಮಾಡಿ ಅವರಿಂದ ಅನುಗ್ರಹ ಪಡ್ಕೊಂಡು ತಾನು ಏನಂತಂದರೆ ಅಯೋಧ್ಯ ಅಂದರೆ ಅವನ ಮೇಲೆ ಯಾರು ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಒಂದು ವರ ಅದು. ಅಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಋಷಿಮುನಿಗಳೆಲ್ಲರೂ ಕೂಡ ಅವನನ್ನು ದೈನ್ಯದಿಂದ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಸ್ವಾಮಿ, ಈ ರಾಕ್ಷಸನ ಉಪಟಳ ತಡ್ಕೊಳ್ಳೋದಕ್ಕಾಗ್ತಿಲ್ಲ ನಮಗೆ, ಹಾಗಾಗಿ ನೀವು ದಯಮಾಡಿ ಹೇಗಾದರೂ ಮಾಡಿ ಅವನನ್ನು ಸಂಹಾರ ಮಾಡಲೇಬೇಕು. ಹೀಗೆ ಪ್ರಾರ್ಥನೆ ಮಾಡಿಕೊಂಡಿದ್ದಾಗ ಪರಮೇಶ್ವರ ತಥಾಸ್ತು ಅಂಥೇಳಿ ಅವರಿಗೆ ಅನುಗ್ರಹ ಮಾಡಿ ಒಂದು ಜಾಗದಲ್ಲಿ, ಅದೇ ಕಪಿಲಾ ನದಿಯ ದಂಡೆ ಮೇಲೆ ಆತ ಆವಿರ್ಭಾವವನ್ನು ಹೊಂದುತ್ತಾನೆ. ಆವಿರ್ಭಾವವನ್ನು ಹೊಂದಿ ಅಲ್ಲಿ ನಿಂತು ಯುದ್ಧಕ್ಕೆ ಆ ಕೇಶಿ ಅಂತಕ್ಕಂಥ ರಾಕ್ಷಸನನ್ನು ಕರೀತಾನೆ. ಕರೆದ ನಂತರದಲ್ಲಿ ಅವನಿಗೆ ಅಲ್ಲಿ ಘೋರವಾದ ಸಂಗ್ರಾಮದಲ್ಲಿ ಕೇಶಿ ರಾಕ್ಷಸನ ಸಂಹಾರವನ್ನು ಪರಮೇಶ್ವರ ಮಾಡ್ತಾನೆ. ಈ ರೀತಿಯಾಗಿ ಸಂಹಾರ ಮಾಡಿದ ನಂತರ ಎಲ್ಲ ದೇವಾನುದೇವತೆಗಳೆಲ್ಲರೂ ಕೂಡ ವಿಶೇಷವಾಗಿ ಆ ಒಂದು ಪರಮೇಶ್ವರನನ್ನು ಸ್ತೋತ್ರ ಮಾಡ್ತಾರೆ. ಇದರಿಂದ ಸಂತುಷ್ಟನಾದಂಥ ಭಗವಂತ ಏನು ಮಾಡ್ತಾನೆ, ಪರಮೇಶ್ವರ ಏನು ಮಾಡ್ತಾನೆ, ಅಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟು ಲಿಂಗ ರೂಪದಲ್ಲಿ, ಉದ್ಭವ ಲಿಂಗ ರೂಪದಲ್ಲಿ ತನ್ನ ಸನ್ನಿಧಾನವನ್ನು, ತನ್ನ ಚೈತನ್ಯ ಶಕ್ತಿಯನ್ನು ಅಲ್ಲಿ ಆ ಒಂದು
ಇರ್ತಕ್ಕಂಥ ಆ ಲಿಂಗದಲ್ಲಿ ತನ್ನ ಸನ್ನಿಧಾನವನ್ನು ಇಟ್ಟುಬಿಟ್ಟು ಅಂತರ್ಧಾನ ಆಗ್ತಾನೆ. ದೇವಾನುದೇವತೆಗಳೆಲ್ಲ ಪೂಜೆ ಮಾಡ್ತಾರೆ. ಹೀಗೆ ಅನೇಕ ಕಾಲ ಕಳೆದು ಹೋಗ್ತದೆ. ಆ ನಂತರದಲ್ಲಿ ಏನಾಗ್ತದೆ, ಸ್ವಲ್ಪ ಸಮಯದ ನಂತರ ನಾವು ಪರಶುರಾಮರ ಕಥೆಯನ್ನು ಕೇಳಿದ್ದೇವೆ. ಪರಶುರಾಮರು ತನ್ನ ತಾಯಿಯ ಮಾತೃಹತ್ಯಾ ದೋಷವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಬೇರೆ 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 ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೇವತಾರಾಧನೆಯನ್ನು ಮಾಡಿ ತನ್ನ ಕೊಡಲಿಯನ್ನು ತೊಳಿತಾ ಇರ್ತಾರೆ. ಆ ಕೊಡಲಿಗೆ ಹತ್ತಿರತಕ್ಕಂತಹ ತೊಂದರೆ ಅಥವಾ ಒಂದು ಮಾತೃಹತ್ಯಾ ದೋಷ, ರಕ್ತ ಇತ್ಯಾದಿಗಳೆಲ್ಲ ಹೋಗ್ತಾ ಇರೋದಿಲ್ಲ. ಹೀಗೆ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡಿದಾಗ ಈಶ್ವರ ಹೇಳ್ತಾನೆ, ಶಿವ ಹೇಳ್ತಾನೆ, ಇಂತಹ ಜಾಗದಲ್ಲಿ ಗರಲಪುರಿ ಅನ್ನುವಲ್ಲಿ ಇಂಥಲ್ಲಿ ಒಂದು ನನ್ನ ಬಿಂಬವನ್ನು ನಾನು ಇಟ್ಟಿದ್ದೇನೆ, ಅಲ್ಲಿ ಹೋಗಿ ಆರಾಧನೆಯನ್ನು ಮಾಡು, ಅಲ್ಲಿ ಒಂದು ಮಂಟಪವನ್ನು ನಿರ್ಮಾಣ ಮಾಡು, ಅಲ್ಲಿ ಸೇವೆಯನ್ನು ಮಾಡು. ಈ ಮೂಲಕವಾಗಿ ನಿನ್ನದಾಗಿರತಕ್ಕಂಥ ಈ ಒಂದು ಮಾತೃಹತ್ಯಾ ದೋಷ ಏನಿದೆ ಇದು ಪರಿಹಾರವಾಗುತ್ತೆ ಅಂತ ಪರಮೇಶ್ವರ ಹೇಳ್ತಾನೆ. ಅಲ್ಲಿಂದ ಹೊರಟಿರ್ತಕ್ಕಂಥ ಪರಶುರಾಮರು ಆ ಒಂದು ಸನ್ನಿಧಾನಕ್ಕೆ ಬರ್ತಾರೆ. ಬಂದು ತಮ್ಮ ಕೊಡಲಿಯಿಂದ ಆ ಜಾಗವನ್ನು ಸ್ವಚ್ಛ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಸ್ವಚ್ಛ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೊಡಲಿಯಿಂದ ಕಡಿತಾ ಇದ್ದಾರೆ. ಕುರುಚಲು ಗಿಡಗಳು, ಪೊದೆಗಳೆಲ್ಲ ವಿಪರೀತವಾಗಿ ಬೆಳೆದೋಗಿದೆ. ಕಾಲಕ್ರಮೇಣ ಸಹಜ ಅಲ್ವಾ ಅದು. ಎಲ್ಲಿ ಜನರ ಓಡಾಟ ಇದ್ದು ಆರಾಧನೆ ಇತ್ಯಾದಿಗಳನ್ನು ಇಟ್ಕೊಂಡು ಸ್ವಚ್ಛ ಮಾಡ್ತಾ ಇರ್ತಾರೆ, ಆ ಕ್ಷೇತ್ರ ಸ್ವಚ್ಛವಾಗಿ ಚೆನ್ನಾಗಿರುತ್ತೆ. ಅದಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಏನಾಗ್ತದೆ, ಕ್ರಮೇಣ ಪಾಳು ಬೀಳ್ತದೆ. ಕ್ರಮೇಣ ಅಲ್ಲಿ ಮೃಗಗಳ ಹಾವಳಿ ಶುರುವಾಗುತ್ತೆ, ಗಿಡ ಮರಗಳು ಬೆಳೆಯುತ್ತೆ, ಕುರುಚಲು ಗಿಡಗಳು, ಪೊದೆಗಳೆಲ್ಲ ಬೆಳೆದು ಕಗ್ಗಾಡಾಗಿ ಕೂತ್ಕೊಳ್ತದೆ ಅಲ್ವಾ. ಹಾಗೇನೆ ಈ ಕ್ಷೇತ್ರ ಅಂತಕ್ಕಂಥದ್ದು ಕೂಡ ಕ್ರಮೇಣ ಗಿಡ ಮರಗಳೆಲ್ಲ ಬೆಳೆದು ದಟ್ಟ ಪೊದೆಗಳೆಲ್ಲ ಬೆಳೆದ್ಬಿಟ್ಟು ಮುಚ್ಚೋಗ್ಬಿಟ್ಟಿರ್ತದೆ. ಆ ಸಂದರ್ಭದಲ್ಲಿ ಅದನ್ನು ಹುಡುಕ್ಲಿಕ್ಕೋಸ್ಕರವಾಗಿ ಪರಶುರಾಮರು ಕೊಡಲಿಯಿಂದ ಆ ಪೊದೆಗಳನ್ನು, ಮುಳ್ಳು ಕಂಟಿ ಎಲ್ಲವನ್ನು ಕಡಿದು ಸ್ವಚ್ಛ ಮಾಡಿ ಆ ಒಂದು ಕ್ಷೇತ್ರವನ್ನು ಸ್ವಚ್ಛ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನಾಗುತ್ತೆ, ಅವರ ಕೊಡಲಿ ಅಂತಕ್ಕಂಥದ್ದು ಅಲ್ಲಿ ಉದ್ಭವ ಆಗಿರ್ತಕ್ಕಂತಹ ಶಿವಲಿಂಗಕ್ಕೆ ಪೆಟ್ಟಾಗುತ್ತೆ. ಆ ಕೊಡಲಿ ಅಂತಕ್ಕಂಥದ್ದು ತಾಗುತ್ತೆ, ರಕ್ತ ಚಿಂಬಿಡುತ್ತೆ. ದೊಡ್ಡದಾಗಿ ತುಂಬ ದೊಡ್ಡ ಗಾಯ ಆಗಿಬಿಟ್ಟು ರಕ್ತ ಚಿಮ್ತಾ ಇರುತ್ತೆ. ಇದನ್ನು ನೋಡಿ ಪರಶುರಾಮರಿಗೆ ತುಂಬ ದುಃಖ ಆಗಿಬಿಡುತ್ತೆ. ನಾನು ಮಾತೃಹತ್ಯಾ ದೋಷವನ್ನು ಕಳ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯಿಂದ ಇಲ್ಲಿ ಬಂದು ಪರಮೇಶ್ವರನ ಸೇವೆ ಮಾಡಿ ನನ್ನ ಮಾತೃಹತ್ಯಾ ದೋಷ ಕಳ್ಕೊಂಡು ಶುದ್ಧನಾಗಬೇಕು ಅಂತ ಬಂದರೆ, ಇಲ್ಲಿ ಬಂದು ಶಿವಲಿಂಗವನ್ನು ಮತ್ತೆ ಡ್ಯಾಮೇಜ್ ಮಾಡಿಬಿಟ್ನಲ್ಲ ನಾನು, ಇದಕ್ಕೆ ಈ ರೀತಿಯಾಗಿ ಗಾಯ ಆಗೋಯ್ತಲ್ಲ, ಇದು ಮತ್ತೆ ರಕ್ತಸ್ರಾವ ಆಗ್ತಾ ಇದೆಯಲ್ಲ, ಈ ದೋಷ ಕಳ್ಕೊಳಕ್ಕೆ ನಾನು ಇನ್ನು ಎಲ್ಲಿಗೆ ಹೋಗಲಿ, ಈ ಜೀವ ಇಟ್ಕೊಂಡು ನಾನು ಇನ್ನೇನು ಬಾಳಲಿ, ಯಾಕೆ ನಾನು ಇರಬೇಕು, ಮಾತೃಹತ್ಯಾ ದೋಷ ಒಂದು ಕಡೆ ನನ್ನನ್ನು ಬಿಡ್ತಾ ಇಲ್ಲ, ಈಗ ಮತ್ತೆ ಇಲ್ಲಿ ಶಿವಲಿಂಗಕ್ಕೆ ಇದೊಂದು ದೈವಕ್ಕೆ ನಾನು ಗಾಯ ಮಾಡಿಬಿಟ್ನಲ್ಲ, ದೈವ ಸಾನ್ನಿಧ್ಯವನ್ನು ಭಂಗ ಮಾಡಿದ ದೋಷ ಬರ್ತಾ ಇದೆಯಲ್ಲ, ಯಾಕೆ ಬೇಕಾಗಿತ್ತು ನನಗೆ. ಹೀಗೆಲ್ಲ ಯೋಚನೆ ಮಾಡಿ ಏನು ಮಾಡ್ತಾರೆ ಪರಶುರಾಮರು, ಅದೇ ಕೊಡಲಿಯಿಂದ ತನ್ನ ಕತ್ತನ್ನೇ ಕತ್ತರಿಸ್ಕೊಳ್ಬೇಕು ಅಂಥೇಳಿ ತಾವು ಸಿದ್ಧತೆಯನ್ನು ನಡೆಸಿ ಆ ಒಂದು ಪರಶು ಅವರ ಕೊಡಲಿಯನ್ನು ಎತ್ತಿ ಇನ್ನೇನು ತಲೆಯನ್ನು ಕಡ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಪರಮೇಶ್ವರ ಪ್ರತ್ಯಕ್ಷ ಆಗಿ ಕೈ ಹಿಡಿದು ನಿಲ್ಲಿಸ್ತಾನೆ. ತಡಿಯಪ್ಪ, ಯಾಕಷ್ಟು ಚಿಂತೆ ಮಾಡ್ತಾ ಇದೆಯಾ, ನೀನೇನು ಗಾಯ ಮಾಡಬೇಕು ಅಂತ ಮಾಡಿದ್ಯಾ, ಏನಿಲ್ವಲ್ಲ, ಆಕಸ್ಮಿಕವಾಗಿ ಆ ಕಡೆ ಈ ಕಡೆ ಇರ್ತಕ್ಕಂಥ ಪೊದೆಗಳನ್ನೆಲ್ಲ ಕಡಿಬೇಕು, ಎಲ್ಲ ಕತ್ತರಿಸಿ ಸ್ವಚ್ಛ ಮಾಡಬೇಕು ಅನ್ನೋ ಅಪೇಕ್ಷೆಯಿಂದ ತಾನೇ ನೀನು ಹೊಡೆದಿದ್ದು. ಹಾಗಾಗಿ ಏನು ಚಿಂತೆ ಮಾಡಬೇಡ, ನೀನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ, ಆಕಸ್ಮಿಕವಾಗಿ ನಿನ್ನ ಕೈ ಸ್ಪರ್ಶದಿಂದ ಆಗಿರ್ತಕ್ಕಂಥದ್ದು, ಆದ್ದರಿಂದ ಚಿಂತೆ ಮಾಡಬೇಡ. ನೀನು ಅಲ್ಲೇ ಕೆಳಗಡೆ ಇರ್ತಕ್ಕಂಥ ಆ ಮಣ್ಣನ್ನು ತೆಗೆದು ಹಚ್ಚು ನೀನು ಶಿವಲಿಂಗಕ್ಕೆ, ಆ ಗಾಯ ಅಂತಕ್ಕಂಥದ್ದು ಸಂಪೂರ್ಣ ವಾಸಿ ಆಗುತ್ತೆ, ಚಿಂತೆ ಮಾಡಬೇಡ ಅಂಥೇಳಿ ಪರಮೇಶ್ವರ ಮಾಯವಾಗ್ತಾನೆ, ಅಂತರ್ಧಾನನಾಗ್ತಾನೆ. ಆ ನಂತರದಲ್ಲಿ ಆ ಒಂದು ಶಿವಲಿಂಗದ ಅಕ್ಕಪಕ್ಕ ಸುತ್ತ ಇದ್ದಂತಹ ಕೆಸರು ಮಣ್ಣು ಏನಿರ್ತದೆ, ಅಂಟಾಗಿರ್ತಕ್ಕಂತಹ ಕೆಸರು ಮಣ್ಣು ಏನಿರ್ತದೆ, ಆ ಮಣ್ಣನ್ನು ಆ ಶಿವಲಿಂಗದ ಗಾಯಕ್ಕೆ ಪರಶುರಾಮರು ಲೇಪನ ಮಾಡ್ತಾರೆ. ರಕ್ತಸ್ರಾವ, ರಕ್ತ ಬರೋದು ನಿಲ್ತದೆ ಮತ್ತು ಆ ಶಿವಲಿಂಗ ಕೂಡ ಗಾಯವಾಸಿಯಾಗಿ ಸ್ವಚ್ಛವಾಗಿ ಸಿದ್ಧವಾಗುತ್ತೆ. ಆ ನಂತರ ಅದಕ್ಕೆ ಮಂಟಪವನ್ನು ನಿರ್ಮಾಣ ಮಾಡಿ ಪರಶುರಾಮರು ಅಲ್ಲಿ ತಪಸ್ಸನ್ನು ಆಚರಣೆ ಮಾಡಿ ಮಾತೃಹತ್ಯಾ ದೋಷವನ್ನು ಕಳ್ಕೊಂಡ್ರು ಅಂತಕ್ಕಂಥದ್ದು. ಮತ್ತು ಮೊನ್ನೆ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಪರಶುರಾಮ ಅವತಾರದ ಬಗ್ಗೆ ಶುಕ್ರವಾರದ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ ಅಲ್ವಾ. ತೀರ್ಥಹಳ್ಳಿ ಸಮೀಪ ತುಂಗಾ ನದಿಯಲ್ಲಿ ಒಂದು ಪರಶುರಾಮ ಕುಂಡ ಅಂತಲೇ ಇದೆ, ಅಲ್ಲಿ ತಮ್ಮ ಕೊಡಲಿಯನ್ನು ಪೂರ್ತಿಯಾಗಿ ತೊಳೆದು ಸ್ವಚ್ಛವಾಯಿತು ಅಂಥೇಳಿ. ನಮ್ಮ ಕನ್ನಡ ನಾಡಿನಲ್ಲೇ
ನಡೆದಿರ್ತಕ್ಕಂಥದ್ದು ಇದು ಅನ್ನೋದಕ್ಕೆ ಸ್ಪಷ್ಟವಾಗಿ ಇಲ್ಲಿ 2-3 ಕ್ಷೇತ್ರ ಮಾಹಿತಿಯನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ದಕ್ಷಿಣಕ್ಕೆ ಪರಶುರಾಮ ಕ್ಷೇತ್ರ ಅನ್ನೋದು ಬೇರೆ, ಇಲ್ಲಿ ಪರಶುರಾಮರಿಂದ ಶಿವಲಿಂಗ ಮಂಟಪ ಸಿದ್ಧವಾಯಿತು ಅನ್ನೋದು ಒಂದು ಕಡೆಗೆ, ಚಂದ್ರಗುತ್ತಿಯಲ್ಲಿ ಇರ್ತಕ್ಕಂಥ ರೇಣುಕಾದೇವಿ ಎಲ್ಲಮ್ಮಂದು, ಇದನ್ನೆಲ್ಲ ಒಂದು ಸರಿ ನೋಡ್ತಾ ಬನ್ನಿ, ನಿಮಗೆ ಅದು ಸಿಕ್ಕುತ್ತೆ ಬೆಲ್ಟ್. ಹೀಗೆ ಪರಶುರಾಮರು ಇಲ್ಲೆಲ್ಲ ಸಂಚಾರ ಮಾಡಿದರು. ಕೊಲ್ಲೂರಿನಲ್ಲೂ ಕೂಡ ಅಮ್ಮನವರು ಪ್ರತಿಷ್ಠೆ ಮಾಡಿದ್ದು ಪರಶುರಾಮರು ಅಂತ ಹೇಳ್ತದೆ. ಹೀಗೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ನಮ್ಮ ನಂಜನಗೂಡಿನ ಶ್ರೀಕಂಠೇಶ್ವರನ ಸನ್ನಿಧಾನ ಮತ್ತು ಕರ್ನಾಟಕದ ಅತ್ಯಂತ ದೊಡ್ಡ ದೇವಸ್ಥಾನ ಅಂತಕ್ಕಂಥದ್ದು. ಗುರುಗಳೇ, ಇಂದಿನ ಆಚಾರ ವಿಚಾರ ವಿಭಾಗದಲ್ಲಿ ನನ್ನದೊಂದು ಪ್ರಶ್ನೆ. ಕೇಳಿ. ಯಾರೂ ಅನ್ಯತಾ ಭಾವಿಸಬಾರ್ದು. ಈಗ ಭಗವಂತನ ಸನ್ನಿಧಾನಕ್ಕೆ ಕೆಲವೊಬ್ಬರು ಹೋಗ್ತಿದ್ದಂಥ ಸಂದರ್ಭ ಅಥವಾ ಅಲ್ಲಿ ದರ್ಶನವನ್ನು ಮಾಡಿ ವಾಪಸ್ ಬರ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಅಪಘಾತಗಳಾಗಿ ಸಾಮೂಹಿಕವಾಗಿ ಕೆಲವರು ಸಾಯ್ತಾರೆ. ಯಾಕೆ ನಮ್ಮ ಕುಂಭಮೇಳದಲ್ಲೂ ಬಹಳಷ್ಟು ಜನ ತೀರ್ ಹೋಗಿದ್ದು ನೋಡಿದ್ದೀವಿ. ಇತ್ತೀಚೆಗೂ ಕೆಲವು ತಿಂಗಳ ಹಿಂದೆ ಅಷ್ಟೇ ಹೀಗೆ ಒಂದು ದಿವ್ಯ ಕ್ಷೇತ್ರದ ದರ್ಶನಕ್ಕೆ ಹೋದಾಗ ಕಾಲ್ತುಳಿತಕ್ಕೆ ಒಳಗಾಗಿ ತೀರ್ ಹೋದ್ರು. ಇದು ಯಾಕಾಗತ್ತೆ ಗುರುಗಳೇ? ಭಗವಂತನ ದರ್ಶನ ಮಾಡುವಾಗ ಆ ಒಂದು ಕ್ಷೇತ್ರದಲ್ಲಿ ಅದರದೇ ಆದ ವೈಬ್ರೇಷನ್ ಇರುತ್ತೆ. ಖಂಡಿತ ಇರುತ್ತೆ. ನಾವು ಏನಂತ ಅನ್ಕೊಳ್ಬೇಕು ಅವಾಗ? ಸಮಷ್ಟಿ ಕರ್ಮದ ಫಲ ಅಂತ ತಿಳ್ಕೊಳ್ಬೇಕು. ಪ್ರತಿಯೊಂದು ಘಟನೆಯ ಹಿಂದೆ ಯಾವುದೋ ಒಂದು ಕರ್ಮದ ಕಾರಣ ಅಂತಕ್ಕಂಥದ್ದಿರುತ್ತೆ. ಅದು ನಮಗೂ ಗೊತ್ತಿರೋದಿಲ್ಲ. ಈಗ ಎಷ್ಟೋ ಸಂದರ್ಭ ನಾವು ನೋಡ್ತೇವೆ, ಬದ್ರಿನಾಥಕ್ಕೆ ಯಾತ್ರೆಗೆ ಹೋಗ್ತಾ ಇದ್ರು, ಬಸ್ ಪಲ್ಟೆ ಹೊಡಿತು, 52 ಜನ ಪ್ರಯಾಣಿಕರು ಸತ್ತು ಹೋದರು. ಕೇದಾರ್ನಾಥ್ ಅಲ್ಲಿ ಇಲ್ಲಿ ಕ್ಷೇತ್ರಕ್ಕೆ ಹೋದಲ್ಲಿ ಅನಾಹುತಗಳಾಗ್ತಾವಲ್ಲ, ಯಾಕೆ? ಇದರಲ್ಲಿ ಏನು ಹಾಗಾದರೆ? ಅದು ನಿನ್ನ ದರ್ಶನಕ್ಕಾಗಿ ಬರ್ತಕ್ಕಂಥವರೇ ಸತ್ತು ಹೋದ್ರು ಅಂದರೆ ಏನಪ್ಪ ಅರ್ಥ? ಅಂದರೆ ಇದಕ್ಕೆ ಕರ್ಮದ ಫಲ ಅಂತ ಹೇಳ್ತಾರೆ. ಎಲ್ಲ ವ್ಯಕ್ತಿಗಳಿಗೂ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಕರ್ಮದ ಫಲ ಅವನಿಗೆ ಇದ್ದೇ ಇರ್ತದೆ. ಮತ್ತು ಆ ಘಟನೆಯ ಹಿಂದೆ ಏನು ನಡೀತು ಅಂತಕ್ಕಂಥದ್ದನ್ನು ಯಾರೂ ನೋಡೋಕೆ ಹೋಗೋದಿಲ್ಲವಲ್ಲ, ಇದು ಬರೋದು ಸಮಸ್ಯೆ. ಅಲ್ಲಿ ವಾಹನ ಬಿದ್ದಿದೆ, ವಾಹನ ಅಥವಾ ಅಪಘಾತ ಆಗಿದೆ, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಇನ್ಯಾರದೋ ಒಂದು ಕುತಂತ್ರ ಆಗಿದೆ. ಯಾಕೆಂದರೆ ಹಿಂದೆ ಒಂದು ಸಾರಿ ಇದೇ ಥರ ಯಾತ್ರೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವರ ಮೇಲೆ ಬೇರೆ ಕಿಡಿಗೇಡಿಗಳು ಅಥವಾ ಭಯೋತ್ಪಾದಕರು ಅಂತ ಅನ್ನಿಸ್ಕೊಂಡವ್ರು ಬಂದು ಅವ್ರ ಮೇಲೆ ಬಾಂಬ್ ಹಾಕೋದು ಅಥವಾ ಗುಂಡಿನ ಮಳೆಗರಿಯೋದು ಇತ್ಯಾದಿಗಳನ್ನೆಲ್ಲ ಮಾಡಿ ಕೂಡ ಸಂಹಾರ ಆದಂಥ ಕಥೆಗಳನ್ನು ನಾವು ಕೇಳಿದ್ದೇವೆ, ಘಟನೆಗಳನ್ನು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ನೇರವಾಗಿ ಹೇಳೋದು ಏನಂತಂದರೆ, ಇದಕ್ಕೆ ಕಾರಣ ಅಂತಕ್ಕಂಥದ್ದು ಯಾವುದೋ ಹಿಂದೆ ನಡೆದ ಒಂದು ಘಟನೆ ಕಾರಣ ಇದ್ದೇ ಇರುತ್ತೆ. ಅವರ ಕರ್ಮ ಅಂತಕ್ಕಂಥದ್ದೇ ಅದಕ್ಕೆ ಕಾರಣವಾಗಿರ್ತದೆ. ಯಾರು ಮುಂದೆ ಕೂತಿರ್ತಕ್ಕಂತಹ ಡ್ರೈವರ್, ಅವನಿಂದ ನಡೆದಂಥ ಅಜಾಗ್ರತೆಯೋ ಅಜಾಗರೂಕತೆಯೋ ಅವಿವೇಕವೋ ಅತಿರೇಕವೋ ಯಾವುದೋ ಒಂದು ಕಾರಣ ಆಗಿರೋದು ಕೂಡ ಇರ್ತದೆ. ಹಾಗಂತ ಅಷ್ಟೂ ಜನರಿಗೆ ಶಿಕ್ಷೆನಾ ಅಂತಂದ್ರೆ ಹೌದು, ಅಷ್ಟೂ ಜನರಿಗೂ ಶಿಕ್ಷೆ ಅದು. ಯಾಕೆ ಅಂತಂದರೆ ಇದನ್ನು ನಾವು ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದರಲ್ಲಿ ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಈಗ ಒಂದು ವಿಷಯ ನಾವು ಗಮನಿಸಬೇಕು. ನಾವು ಇತ್ತೀಚೆಗೆ ಅನೇಕ ಘಟನೆಗಳನ್ನು ಗಮನಿಸಿದ್ದೇವೆ. ಸಾಮೂಹಿಕವಾಗಿ ಇನ್ನೊಂದು ವ್ಯಕ್ತಿಗಳ ಮೇಲೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಕಾಲು ತೊಳೆತದಲ್ಲಿ ಕುಂಭಮೇಳದಲ್ಲಿ ಅನೇಕರ ಸತ್ರು ಅಂತ ಕೇಳ್ತೇವೆ. ಏನು ಕಾರಣ ಇದಕ್ಕೆಲ್ಲ ಅಂತಂದರೆ, ಹಾಗೆ ಯಾರಿಗೆ ಈ ಥರದ ಒಂದು ಸಾಮೂಹಿಕವಾಗಿರ್ತಕ್ಕಂಥ ನರಮೇಧವೋ ಸಾವು ಆಗ್ತದೆ ಅಂತಂದರೆ, ಹಿಂದೆ ಯಾವುದೋ ಒಂದು ಘಟನೆಯಲ್ಲಿ ನಮಗೆ ಗೊತ್ತಿರೋದಿಲ್ವಲ್ಲ. ಕರ್ಮಸಿದ್ಧ ಅಂತ ಏನು ಹೇಳುತ್ತದೆ ಅಂತಂದರೆ, ಸಮಷ್ಟಿ ಕರ್ಮ ಅಂತ ಒಂದಿದೆ. ಈ ಸಮಷ್ಟಿ ಕರ್ಮ ಹೇಗಿರ್ತದೆ ಅಂತಂದರೆ, ಒಂದು ಘಟನೆಯನ್ನು ಒಬ್ಬ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಹಿಂದಿನಿಂದ ಪ್ರೇರಕ, ಅನುಮೋದಕ, ಕರ್ತ, ಕಾರಯಿತ ಅಂಥೇಳಿ ನೋಡಿ. ಒಂದು ಕರ್ಮಕ್ಕೆ 4 ಜನ ಫಲಭಾಗಿಗಳು ಅಂತ ಇರ್ತಾರೆ. ಒಂದು ಕೆಲಸಕ್ಕೆ 4 ವ್ಯಕ್ತಿಗಳ ಕಾರಣವನ್ನು ಹೇಳುತ್ತದೆ ಕರ್ಮ ಸಿದ್ಧಾಂತ. ಕರ್ತ, ಕಾರಯಿತ ಚೈವ ಪ್ರೇರಕಾಶ್ಚಾನುಮೋದಕಾಃ ಶುಭಾಶುಭಸು ಕರ್ಮಸು ಚತ್ವಾರ ಫಲಭಾಗಿನಃ ಅಂಥೇಳಿ. ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವಾಗಲಿ ಅಥವಾ ಕೆಟ್ಟ ಕೆಲಸ ಆಗಿರಲಿ, ಅದಕ್ಕೆ ಕಾರಣವಾಗ್ತಕ್ಕಂಥವ್ರು 4 ಜನರು ಫಲಭಾಗಿಗಳು. ಆ ಕೆಲಸದ ಫಲವನ್ನು ತಿಂತಕ್ಕಂಥವ್ರು 4 ಜನ ಇರ್ತಾರೆ ಅಂತ ಹೇಳ್ತಾರೆ. ಅಂದರೆ ಕರ್ತ ಮಾಡಿದವನು, ಕಾರಯಿತ ಮಾಡಿಸಿದವನು, ಪ್ರೇರಕ
ಅಂದರೆ ಅವರನ್ನು ಪ್ರಚೋದಿಸಿದವನು. ಮಾಡು ಮಾಡು, ನೀನು ಮಾಡು ಮಾಡು, ಏನಾಗಲ್ಲ, ನಾನಿದ್ದೀನಿ, ಯೋಚನೆ ಮಾಡಬೇಡ, ಮಾಡು ಮಾಡು ಮಾಡು, ಏನಾಗುತ್ತೆ ಮಾಡು ನೋಡೋಣ. ಈ ಥರ ಅವನನ್ನು ಪ್ರಚೋದಿಸಿದವನು, ಪ್ರೇರಣೆಯನ್ನು ಕೊಟ್ಟವನು. ಅನುಮೋದಕಾಹ, ಈ ಥರ ಕೆಲಸ ಮಾಡಿದೆ, ಮಾಡು ಮಾಡು, ವೆರಿ ಗುಡ್ ಹೇಳಿ ಬೆಂತಟ್ಟದವನು, ಅನುಮೋದನೆಯನ್ನು ಕೊಟ್ಟವನು. ಹೀಗೆ ಒಂದು ಘಟನೆಗೆ ಅದು ಒಳ್ಳೆಯದಿರ್ಬೋದು ಕೆಟ್ಟದ್ದಿರ್ಬೋದು. ಯಾರ್ಯಾರು? ಕರ್ತ, ಕಾರಯಿತ, ಪ್ರೇರಕಾಶ್ಚ, ಅನುಮೋದಕಾಹ. ಮಾಡಿದವನು, ಮಾಡಿಸಿದವನು, ಪ್ರೇರಣೆ ಕೊಟ್ಟವನು, ಸಹಮತಿಯನ್ನು ವ್ಯಕ್ತಪಡಿಸಿದವನು. ಈ 4 ಜನರು ಕೂಡ ಒಂದು ಘಟನೆಗೆ ಕಾರಣೀಭೂತರಾಗ್ತಾರೆ, ಫಲಭಾಗಿಗಳಾಗ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗೆ ಸಮಷ್ಟಿ ಕರ್ಮ ಅಂತಕ್ಕಂಥ ಯಾವುದೋ ಒಂದು ಘಟನೆ, ಹಿಂದೆ ನಡೆದಿರ್ತಕ್ಕಂಥ ಯಾವುದೋ ಒಂದು ಘಟನೆ, ಯಾಕೆಂತ ನಮಗೇನು ಗೊತ್ತಿಲ್ವಲ್ಲ, ನಾವೇನು ನೋಡಿಲ್ವಲ್ಲ, ಹೀಗೆ ಸತ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಬಿಟ್ಟರೆ ಅವರ ಹಿಂದಿನ ಕರ್ಮು ಅದಕ್ಕೆ ಏನೋ ಬೇರೆದೋ ಏನೋ ಯಾವುದು ನಮಗೆ ಗೊತ್ತಿರೋದಿಲ್ಲ. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಒಂದು ವಿಮಾನ ಆಕ್ಸಿಡೆಂಟಾಗಿ ಅನೇಕರು ತೀರೋದು. ಅಲ್ಲೂ ಅಷ್ಟೇ, 100 ಜನ ಸತ್ತೋದ್ರು. ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆಲ್ಲ ತೊಂದರೆ ಆಯಿತು ಅಂತ ನಾವು ಕೇಳ್ತೇವೆ. ಹಾಗಾದರೆ ಇದೆಲ್ಲ ಹೇಗೆ ಆಗ್ತದೆ ಅಂತಂದರೆ ಇವೆಲ್ಲಕ್ಕೂ ಕಾರಣ ಸಮಷ್ಟಿ ಕರ್ಮವೇ ಕಾರಣ. ಒಬ್ಬ ವ್ಯಕ್ತಿಯಿಂದ ಆಗ್ತಕ್ಕಂಥದ್ದಲ್ಲ, ಅನೇಕ ಘಟನೆಗಳಿರ್ತದೆ. ಅನೇಕ ಘಟನೆಗಳು ಎಷ್ಟೋ ಸಂದರ್ಭದಲ್ಲಿ ಒಬ್ಬರಿಂದ ನಡೆಯಲ್ಲ. ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಸ್ಟ್ರೈಕ್ ನಡೀತಾ ಇದೆ, ಒಂದು ಪ್ರತಿಭಟನೆ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಇವರು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡೋದು ಸರಿ, ತಮಗಾಗಬೇಕಾದಂಥ ಯಾವುದೋ ಒಂದನ್ನು ತಾವು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಸರಿ. ಆದರೆ ಕಿಡಿಗೇಡಿತನವನ್ನು ಮಾಡಿ ಆ ಒಂದು ಪ್ರತಿಭಟನೆ ಗುಂಪಿನಲ್ಲಿದ್ದಂಥ ಯಾರೋ ಒಂದು 10-20 ಜನ ಸೇರಿಕೊಂಡು ಪಕ್ಕದಲ್ಲಿ ಜೊತೆಲಿದ್ದವರನ್ನೆಲ್ಲ ಕುಮ್ಮಕ್ಕೆ ಕೊಟ್ಬಿಟ್ಟು ರಸ್ತೆ ಮೇಲೆ ಹೋಗ್ತಕ್ಕಂಥ ವಾಹನಗಳಿಗೆ ಬೆಂಕಿ ಹಚ್ಚೋದು. ಇನ್ಯಾರೋ ಒಬ್ಬರು ಪಾಪದವರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಮುಗ್ಧರು, ಅಮಾಯಕರು, ಯಾವ ತಪ್ಪನ್ನು ಮಾಡದೆ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರನ್ನು ಅಡ್ಡ ಹಾಕೋದು, ಅವರನ್ನು ಸಾಯಿಸಿದ್ದು, ಅವ್ರಿಗೆ ಬೆಂಕಿ ಹಚ್ಚಿದ್ದು ಅನೇಕ ಘಟನೆಗಳಲ್ಲಿ ನಾವು ನೋಡ್ತೇವೆ. ಯಾರ್ಯಾರ್ದು ವಾಹನಕ್ಕೆ ಬೆಂಕಿ ಹಚ್ಚಿದ್ರಂತೆ, ಮನೆಗೆ ಬೆಂಕಿ ಹಚ್ಚಿದ್ರಂತೆ, ಅವ್ರಿಗೆ ಹೊಡೆದ್ರಂತೆ, ಇವ್ರಿಗೆ ಬಡದ್ರಂತೆ, ಪಾಪದವ್ರ ಮೇಲೆ, ಅಮಾಯಕರ ಮೇಲೆ, ಮುಗ್ಧರ ಮೇಲೆ ಈ ಥರದಲ್ಲಿ ಕಿಡಿಗೇಡಿತನವನ್ನು ಮಾಡಿ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಅನಾಹುತಕ್ಕೆ ಅವ್ರ ಕಾರಣ ಆಗಿರ್ತಾರೆ. ಹಾಗಾಗದೇ ಇದ್ದ ಪಕ್ಷದಲ್ಲಿ ಏನಾಗುತ್ತೆ ಯೋಚನೆ ಮಾಡಿ. ಆ ಸಮಷ್ಟಿ ಕರ್ಮದಲ್ಲಿದ್ದು ಕೂಡ, ಆ ಥರದ ಕಿಡಿಗೇಡಿತನದ ಕರ್ಮದಲ್ಲಿದ್ದೂ ಕೂಡ ಭಾಗವಹಿಸದೆ ಅಲ್ಲಿಂದ ಹೊರಬಂದಿರ್ತಾರೆ ಅಂತ ಇಟ್ಕೊಳ್ಳೋಣ. ಅಂಥವ್ರು ಏನಾಗ್ತಾರೆ, ವಿಮಾನ ಅಪಘಾತದಲ್ಲಿ ಒಬ್ಬರು ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹೊರಗಡೆ ಹಾರ್ಬಿಟ್ಟು ಬಚಾವಾದರು ಅಂತ ನಾವು ಕೇಳ್ತೇವೆ. ಇನ್ನೊಂದು ಹೆಣ್ಣು ಮಗಳು ತಾನು ಬರೋದ್ರಲ್ಲಿ ಎಲ್ಲೋ ಒಂದು 5 ನಿಮಿಷ ತಡ ಆಯಿತು, ಹಾಗಾಗಿ ವಿಮಾನದ ಒಳಗಡೆಗೆ ಅವರನ್ನು ಸೇರಿಸ್ಕೊಳ್ಳಿಲ್ಲ, ಬಿಟ್ಟರು, ಹಾಗೆ ಹಾರೋಯ್ತು ವಿಮಾನ, ಇವಳೊಂದು ಬಿಟ್ಟು ಹೋದರು, ಆಮೇಲೆ ಆಕ್ಸಿಡೆಂಟ್ ಆಗಿದ್ದು ವಿಮಾನ ಅಂತ. ಅಂದರೆ ಈ ಸಮಷ್ಟಿ ಕರ್ಮದಲ್ಲಿದ್ದೂ ಕೂಡ ಆ ಸಮಷ್ಟಿ ಕರ್ಮದಲ್ಲಿ ಫಲಭಾಗಿ ಅಲ್ಲದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದಂಥ ಆ ಹೆಣ್ಣು ಮಗಳು ಮತ್ತು ಆ ವ್ಯಕ್ತಿ ಯಾರಿದ್ದಾರೆ ಅವರು ಬಚಾವಾದ್ರಲ್ಲ, ಅವರು ಸಾಯಲಿಲ್ವಲ್ಲ. 100 ಜನ ಸತ್ರು, ಅದು ಈ 2 ಜನ ಹೇಗೆ ಉಳ್ಕೊಂಡ್ರು? ಇದಕ್ಕೇನು ಹೇಳ್ತೀರಿ ಲಾಜಿಕ್ಕು? ಹಾಗಾಗಿ ಪ್ರತಿಯೊಂದು ಕರ್ಮವೂ ಕೂಡ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಏನದು? ಇದೇನೆ. ಸಮಷ್ಟಿ ಕರ್ಮದಲ್ಲಿ ಪ್ರೇರಕರೋ, ಅನುಮೋದಕರೋ, ಕರ್ತರೋ, ಕಾರಯಿತರೋ ಯಾವುದೋ ಒಂದು ರೀತಿಯಲ್ಲಿ ಅವರ ಪಾಲುದಾರಿಕೆ ಹಿಂದೆ ಇದ್ದೇ ಇರ್ತದೆ. ಈ ಥರದ ಒಂದು ಘಟನೆ ಅಂತಕ್ಕಂಥದ್ದು ಆದಾಗ ಅವರಿಗೆ ನ್ಯಾಯ ಒದಗಿಸಬೇಕಿದ್ರೆ ವಿಧಿ ಅನ್ನೋದು ಆ ಕೆಲಸ, ತನ್ನ ತಕ್ಕಡಿ ಕೆಲಸ ತಾನು ಮಾಡೇ ಮಾಡುತ್ತೆ. ಕಾರಣ ಭಗವಂತನ ಕೈಲಿರೋದು ನ್ಯಾಯದ ತಕ್ಕಡಿಯೇ ಹೊರತು ಬೆಪ್ಪು ತಕ್ಕಡಿ ಅಲ್ಲ. ಯೋಚನೆ ಮಾಡಬೇಕಷ್ಟೆ. ಬಹುಶಃ ಒಂದು ರೀತಿಯ ಸಮಾಧಾನಕರವಾದಂಥ ಉತ್ತರ ದೊರಕಿದಂತಾಯಿತು. ಯಾಕಂದರೆ ಈ ಪ್ರಶ್ನೆ ನನ್ನದಾಗಿರಲಿಲ್ಲ. ಬಹಳ ಮಂದಿ, ಕೆಲವರು ದೇವ್ರ ಬಗ್ಗೆ ಅಷ್ಟು ಆಸ್ತೆ ಇಲ್ಲದವರು ನನ್ನನ್ನು ಛೇಡಿಸಿದ್ದುಂಟು. ಹೀಗೆ ನೀನು ಬಹಳ ಹೇಳ್ತೀಯ, ಎಲ್ಲ ಭಗವಂತ ಭಗವಂತ ಅಲ್ವಾ, ಭಗವಂತನನ್ನೇ ನೋಡೋಕೆ ಹೋದಾಗ ಹೀಗಾಗತ್ತೆ ಅಂತ ಅವ್ರು ಕೇಳಿದ ಪ್ರಶ್ನೆಯನ್ನು ಯಥಾವತ್ ನಾನು ಗುರುಗಳ ಮುಂದೆ ಇಟ್ಟಿದ್ದು. ಧನ್ಯವಾದಗಳು ಗುರುಗಳೇ. ಇನ್ನೊಂದು ವಿಚಾರ ಹೇಳ್ಬಿಡ್ತೇನೆ. ಪ್ರತಿಯೊಂದು ಕ್ರಿಯೆಯ ಹಿಂದೆ ಫಸ್ಟ್ ಸ್ಟೆಪ್ ಏನಿದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು. ಮೊಟ್ಟ ಮೊದಲನೇ ಹಂತ. ಯಾಕೆಂದರೆ ಪಟಾಕಿ ಸರಕ್ಕೆ ನೀವು ಬೆಂಕಿ ಹಚ್ಚಬೇಕಿದ್ರೆ ಕಿಡಿ ತಾಗಿಸೋದು ಮೊದಲು ಒಂದೇ ಪಟಾಕಿಯ ಮದ್ದಿಗಾಗಿರುತ್ತೆ, ಇಡೀ ಸರ ಬ್ಲಾಸ್ಟ್ ಆಗ್ತದೆ ಅಲ್ವಾ? ಹೌದು. ಹಾಗೇನೆ ಸಮಷ್ಟಿ ಕರ್ಮ, ಆ ಕರ್ಮದ ಮೊದಲ ಹೆಜ್ಜೆ ಎಲ್ಲಿ ತಪ್ಪಿದೆ ಅಂತ ನೋಡ್ಬೇಕಾಗ್ತದೆ. ಗುರುಗಳೇ, ನಂಜನಗೂಡು ಬಗ್ಗೆ ಹೇಳ್ತಿದ್ರಿ. ನಂಜು ಅಂದ್ರೆ ವಿಷ ಅಂತ ಹೇಳಲಾಗತ್ತೆ. ಆ ವಿಷವನ್ನೇ ಕರಗಿಸಬಲ್ಲ ಅಂತಹ ಶಕ್ತಿ ಉಳ್ಳಂಥ ಒಂದು ಸುಕ್ಷೇತ್ರ
ಬಹಳ ಪವಾಡ ಸದೃಶ ಕ್ಷೇತ್ರ ಕೂಡ ಹೌದು ಸತ್ಯ. ನಂಜನಗೂಡು ಅಂದ ಕೂಡಲೇ ಇನ್ನೊಂದು ನೆನಪಾಗತ್ತೆ ನಮಗೆ, ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಬಹಳನೇ ಇಷ್ಟವಾದಂಥ ಒಂದು ಸುಕ್ಷೇತ್ರವಂತೆ. ಅಲ್ಲಿನ ಒಂದು ರಥೋತ್ಸವದ ಸಂದರ್ಭದಲ್ಲಿ ಏನಾದರೂ ಮಾಡಿ, ಎಷ್ಟೇ ರಶ್ ಇರಲಿ ಅವ್ರು ಹೋಗಿ ದರ್ಶನ ಮಾಡಿ ಬರ್ತಿದ್ರಂತೆ. ಅಂದರೆ ಅವರು ತುಂಬ ಖ್ಯಾತಿಯನ್ನು ಪಡೆಯೋದಕ್ಕಿಂತ ಮುಂಚೆ ನನಗೆ ಅವಾಗ ಅನಿಸೋದು, ಯಾರೆಲ್ಲ ಅಂತಹ ಕ್ಷೇತ್ರಕ್ಕೆ, ಅಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಭಾವ ಇರುತ್ತಲ್ಲ, ಅಂಥ ಸುಕ್ಷೇತ್ರಗಳಿಗೆ ಯಾರು ಹೋಗಿ ಬರ್ತಾರೋ ಆ ಕೃಪೆ ಅವರನ್ನ ಸದಾ ಕಾಲ ಕಾಯುತ್ತೆ ಅನ್ನೋದು ಖಂಡಿತ. ಇವತ್ತು ಅನೇಕ ನಮ್ಮ ಗಾಯಕರು, ನಮ್ಮ ಭಾರತದ ಅನೇಕ ಗಾಯಕರು ಕೊಲ್ಲೂರಿಗೆ ಹೋಗ್ತಾರಲ್ಲ ಮೂಕಾಂಬಿಕಾ ದರ್ಶನ. ಸೊ ನಂಜನಗೂಡು ಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಲಂಡನ್ನಿಂದ ಬರ್ತಾರೆ ಜೇಸುದಾಸ್ ಅವರು. ಹೌದು, ಪ್ರತಿ ವರ್ಷ ನವರಾತ್ರಿಯಲ್ಲಿ ಒಂದು ದಿನ ಅವರು ಬೇಕಾದ್ರೆ ಎಲ್ಲೇ ವಿಶ್ವದ ಯಾವುದೇ ಮೂಲೆಯಲ್ಲಿ, ಅವ್ರು ಈಗ ಭಾರತದಲ್ಲಿ ವಾಸವಾಗಿಲ್ವಲ್ಲ, ಆದರೂ ಸಹ ನವರಾತ್ರಿಯಲ್ಲಿ ಖಂಡಿತವಾಗಿ ಕೊಲ್ಲೂರಿಗೆ ಬಂದು ಹೋಗ್ತಾರೆ. ಈಗಲೂ 80 ವರ್ಷ ದಾಟಿದೆ ಅವರಿಗೆ, ಈಗಲೂ ಬಂದು ಹೋಗ್ತಾರೆ. ಸೊ ಚಾರ್ಜಿಂಗ್ ಪಾಯಿಂಟ್ಸ್ ಕೆಲವ್ರಿಗಿರುತ್ತೆ. ಹಾಗಾಗಿ ನಂಜನಗೂಡಿಗೆ ಹೋಗಿ ಯಾರೆಲ್ಲ ಅವರ ದೋಷಗಳನ್ನು ಯಾವ ರೀತಿಯಲ್ಲಿ ಪರಿಹರಿಸ್ಕೊಳ್ಬಹುದು ದಯಮಾಡಿ ತಿಳಿಸಿ ಗುರುಗಳೇ. ಕ್ಷೇತ್ರವೇ ಹೇಳ್ತದೆಯಲ್ಲ, ನಂಜನಗೂಡು. ನಂಜು ಅಂದರೆ ವಿಷ, ಅಂದರೆ ಅರ್ಥ ಏನು? ಶರೀರದ ಅನೇಕ ಕಷ್ಟ ನಷ್ಟಗಳಿಗೆ ಯಾವುದೋ ಒಂದು ವಿಷಪೂರಿತ ಅಥವಾ ವಿಷಯುಕ್ತವಾಗಿರ್ತಕ್ಕಂಥದ್ದು ಕಾರಣ. ಇದಕ್ಕೆ ಸಂಬಂಧಿತವಾದ ಒಂದು ಕಥೆ ನೋಡೋಣ ನಾವು. ಈ ಹಿಂದೆ ನಮ್ಮ ಮೈಸೂರು ಅರಸರ ಕಾಲದಲ್ಲಿ ಅವರ ಪಟ್ಟದ ಆನೆ ಒಂದಕ್ಕೆ ಕಣ್ಣು ಬೇನೆ ಬಂತು. ಕಣ್ಣು ಬೇನೆ ಬಂದು ವೈದ್ಯರು ಅದಕ್ಕೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ಮಾಡಿಸಿದರು. ಆದರೆ ಆ ಕಣ್ಣಿನ ಚಿಕಿತ್ಸೆ ಏನೇ ಮಾಡಿದರೂ ಕೂಡ ಆನೆಯ ಕಣ್ಣು ಸರಿಯಾಗಲಿಲ್ಲ. ಪಟ್ಟದ ಆನೆ ಬೇರೆ, ಅದು ಅಂಬಾರಿಯನ್ನು ಹೊರತಾ ಇದ್ದಂಥ ಆನೆ. ಯೋಚನೆ ಮಾಡಬೇಕು, ಅಂಥ ಪಟ್ಟದ ಆನೆಗೆ, ಅಷ್ಟು ಗಟ್ಟುಮುಟ್ಟಾಗಿದ್ದಂತಹ ಒಂದು ಆನೆಗೆ ಕಣ್ಣಿಗೆ ತೊಂದರೆ ಆಗ್ತದೆ ಅಂಥೇಳಿ ಆದರೆ ಏನು ಮಾಡಬೇಕು? ಎಲ್ಲ ಥರ ಪ್ರಯತ್ನಗಳನ್ನು ಮಾಡಿದ್ರು, ಸೋತರು. ಆದರೆ ಕಣ್ಣು ಸರಿ ಹೋಗಲಿಲ್ಲ. ಆನಂತರ ಒಬ್ಬ ಜ್ಯೋತಿಷಿಗಳ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರು, ಇದಕ್ಕೆ ನಂಜನಗೂಡಿನ ಶ್ರೀಕಂಠೇಶ್ವರನ ಅಭಿಷೇಕದ ತೀರ್ಥವನ್ನು ತಂದು ಕಣ್ಣಿಗೆ ಹಾಕ್ತಾ ಬನ್ನಿ, ಜೊತೆಗೆ ಅದಕ್ಕೆ ಆಹಾರವಾಗಿ ಆ ಶ್ರೀಕಂಠೇಶ್ವರನ ಪ್ರಸಾದದ ಬಿಲ್ವಪತ್ರೆಗಳನ್ನು ಮತ್ತು ಮೊಸರನ್ನು ಇತ್ಯಾದಿಗಳನ್ನು ಏನು ಅಲ್ಲಿ ನಂಜುಂಡೇಶ್ವರನಿಗೆ ಸಲ್ಲಿಸಲಾಗುತ್ತೆ ಅದನ್ನು ಆನೆಗೆ ಆಹಾರವಾಗಿ ಕೊಡಿ, ಕಣ್ಣನ್ನು ತೊಳಿಲಿಕ್ಕೆ ಆ ತೀರ್ಥವನ್ನು ಬಳಸಿ ಅಂತ. ಇದಾದ ನಂತರದಲ್ಲಿ ಆನೆಯನ್ನು ನಂಜನಗೂಡಿಗೆ ಕಳಿಸಿ 48 ದಿವಸಗಳ ಪರ್ಯಂತರವಾಗಿ ಅಲ್ಲಿ ಆನೆಯನ್ನು ಇಟ್ಟು ಪ್ರತಿನಿತ್ಯ ನಂಜುಂಡೇಶ್ವರನಿಗೆ ಅಭಿಷೇಕ ಮಾಡಿರ್ತಕ್ಕಂಥ ನೀರಿನಿಂದ ಆನೆಯ ಕಣ್ಣನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಜೊತೆಯಲ್ಲಿ ಆಹಾರವಾಗಿ ನಂಜುಂಡೇಶ್ವರನಿಗೆ ಅರ್ಪಿಸಿರ್ತಕ್ಕಂಥ ಬಿಲ್ಲುಪತ್ರೆಯನ್ನು ಮತ್ತು ಮೊಸರನ್ನು ಮೊದಲಾದ ನೈವೇದ್ಯದ ಏನು ವಸ್ತುಗಳಿದೆ ಅದನ್ನೇ ಆಹಾರವಾಗಿ ಆನೆ ಕೊಡಲಾಗ್ತದೆ. ಕ್ರಮೇಣ 48 ದಿವಸ ಕಳೆಯುವಷ್ಟರಲ್ಲಿ ಆನೆಯ ಕಣ್ಣಿನಲ್ಲಿದ್ದಂತಹ ಗಾಯ ಅಥವಾ ಒಂದು ತೊಂದರೆ ಅಂತಕ್ಕಂಥದ್ದು ಗುಣವಾಗ್ತಾ ಬಂದು ಕ್ರಮೇಣ ಆನೆಯ ಕಣ್ಣು ಮಾಮೂಲಿಯಾಗಿ ಸ್ವಚ್ಛವಾಯಿತು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ. ಮತ್ತು ಇದಕ್ಕೆ ಉಲ್ಲೇಖವಾಗಿರ್ತಕ್ಕಂಥ ನಮ್ಮ ಮೈಸೂರಿನ ಮಹಾರಾಜರ ರಾಜಮನೆತನದ ಘಟನಾವಳಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಒಂದು ವಿಭಾಗದಲ್ಲಿ ಕೂಡ ಉಂಟು. ಹಾಗಾಗಿ ಈ ಒಂದು ಹೆಸರೇ ಹಾಗೆ, ಅವನು ವಿಷವೈದ್ಯ. ಯಾಕಾಗಿ ಅಂತಂದರೆ ಜಾಂಗಲಿಕ ಅಂಥೇಳಿ ಅವನನ್ನು ಕರೀತಾರೆ. ಜಾಂಗಲಿಕ ಅಂತಂದರೆ ಕಾಡಿನಲ್ಲಿ ಇರ್ತಕ್ಕಂತಹ ಪ್ರಾಣಿಗಳಿಂದ ಆಗಿರ್ತಕ್ಕಂಥ ವಿಷ ಪ್ರಯೋಗ ಏನಿದೆ, ಅಥವಾ ಹಾವು ಕಚ್ಚೋದಿರಬಹುದು ಇತ್ಯಾದಿಗಳೇನುಂಟು, ವಿಷ, ಆ ವಿಷದ ವೈದ್ಯ. ವಿಷ ಅಂತ ಅಂದ್ಕೊಂಡ್ರೆ ನಮ್ಮಲ್ಲಿ ನಾವೇನಂತ ಅಂದ್ಕೊಂಡ್ಬಿಟ್ಟಿರ್ತೇವೆ, ಹಾವಿನ ವಿಷ, ಪಾಯ್ಸನ್ನು ಇತ್ಯಾದಿ ಮೆಡಿಸಿನ್ನಲ್ಲಿ ಬರೋದು ಕೆಮಿಕಲ್ಲು ವಿಷ. ಹಾಗಷ್ಟೇ ವಿಷ ಅಲ್ಲ. ವಿಷ ಅಂತಂದರೆ ಶರೀರವನ್ನು ನಾಶ ಮಾಡ್ತಕ್ಕಂಥದ್ದಕ್ಕೆ ಬರೋದು ಒಂದು ವಿಷ, ಆದರೆ ಮಾನಸಿಕವಾಗಿರ್ತಕ್ಕಂಥ ಯಾತನೆ ಬರ್ತಕ್ಕಂಥದ್ದು ಮತ್ತೊಂದು ವಿಷ. ಬೌದ್ಧಿಕವಾಗಿರ್ತಕ್ಕಂಥ ಜಡತನ ಬರ್ತಕ್ಕಂಥದ್ದು ಕೂಡ ಒಂದು ವಿಷವೇ. ಹಾಗಾಗಿ ಬೌದ್ಧಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಶಾರೀರಿಕವಾಗಿರಬಹುದು, ಈ ಮೂರು ರೀತಿಯಲ್ಲೂ ವಿಷ ಅಂತಕ್ಕಂಥದ್ದು ಆ ಮೂರೂ ಕ್ಷೇತ್ರವನ್ನು ಹಾಳು ಮಾಡುತ್ತೆ. ಮಾನಸಿಕವಾಗಿರ್ತಕ್ಕಂಥ ವಿಷ ಅಂತಂದರೆ ಭಯ, ಚಿಂತೆ, ಗಾಬರಿ, ಆತಂಕ, ಡಿಪ್ರೆಷನ್, ಇವೆಲ್ಲ ಮಾನಸಿಕವಾಗಿರ್ತಕ್ಕಂಥ ವಿಷ.
ಇನ್ನು ಶರೀರದಲ್ಲಿ ಆಗ್ತಕ್ಕಂಥ ದೊಡ್ಡ ದೊಡ್ಡ ಮಾರಣಾಂತಿಕವಾಗಿರ್ತಕ್ಕಂಥ ರೋಗಗಳು, ಅತಿರೇಕವಾಗಿರ್ತಕ್ಕಂಥ ವಾಯು ಪ್ರಕೋಪ ಆಗೋದಿರಬಹುದು, ಅಥವಾ ಶರೀರದ ಹೊಟ್ಟೆ ಭಾಗದಲ್ಲಿ ಆಗ್ತಕ್ಕಂಥ ರೋಗಗಳು, ಅನೇಕ ರೀತಿಯ ರೋಗಗಳು, ಕರುಳಿನಲ್ಲಿ ಆಗ್ತಕ್ಕಂಥ ರೋಗಗಳು. ವಿಷ ಅಂತಂದರೆ ತಿಂದಿರ್ತಕ್ಕಂಥ ಆಹಾರ ಅಜೀರ್ಣವಾಗಿ ಸಂಪೂರ್ಣ ಜೀರ್ಣ ಆಗಿ ಶರೀರದಿಂದ ಹೊರಗಡೆ ಹೋಗದೇ ಇದ್ದರೆ ಅದು ಕೂಡ ಶರೀರದೊಳಗೆ ವಿಷದಂತೆ ಕೆಲಸ ಮಾಡುತ್ತೆ. ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತಾರಲ್ಲ, ಏನದು ಪಾಯ್ಸನ್ ಅಂದರೆ? ಫುಡ್ ಪಾಯ್ಸನ್ ಅಂತ ಹೇಳೋದಿಲ್ವ? ಹಾಗೆ ಆಹಾರ ಕೂಡ ವಿಷವಾಗ್ತಕ್ಕಂಥದ್ದು. ಎಲ್ಲ ರೀತಿಯಾಗಿರ್ತಕ್ಕಂಥ ವಿಷದ ಪ್ರಕೋಪವನ್ನು ಕಡಿಮೆ ಮಾಡಿ ಆರೋಗ್ಯ ವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ಅನುಗ್ರಹವನ್ನು ನಂಜುಂಡೇಶ್ವರಿಂದ ಪಡ್ಕೊಂಡ ಪಕ್ಷದಲ್ಲೇ ಈ ಒಂದು ವಿಷದ ಬಾಧೆ, ಯಾವ್ಯಾವ ವಿಷ ಅಂತ ಹೇಳಿದ್ನಲ್ಲ, ಈ ಎಲ್ಲ ವಿಷದ ಬಾಧೆಯನ್ನು ನಂಜು ಅಂದರೆ ವಿಷವನ್ನು ಉಂಡಿರ್ತಕ್ಕಂಥ ಪರಮೇಶ್ವರ ಇದನ್ನೆಲ್ಲ ಪರಿಹಾರ ಮಾಡ್ತಾನೆ. ಈ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತೆ. ಗುರುಗಳೇ, ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡ್ತೀರಾ? ಆಗಲಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ವ್ಯಯಾಧಿಪತಿ ಲಾಭಕ್ಕೆ ಬಂದಿದ್ದಾನೆ. ಒಂಥರ ವಿಶಿಷ್ಟವಾಗಿರ್ತಕ್ಕಂಥ ಒಂದು ವ್ಯವಹಾರಗಳಲ್ಲಿ, ಅಂದರೆ ಬಟ್ಟೆ ಇತ್ಯಾದಿಗಳಿರಬಹುದು, ಎಣ್ಣೆಕಾಳುಗಳಿರಬಹುದು, ಅಥವಾ ಹೈನುಗಾರಿಕೆ ಇರ್ಬೋದು, ತರಕಾರಿ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಶಿಕ್ಷಕರು ಇರಬಹುದು, ಹೀಗೆ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ರಾಶಿಗೆ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನ ಪ್ರವೇಶ ಆಗಿದೆ. ಹಾಗಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇರತಕ್ಕಂಥವರಿಗೆ ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಅವಕಾಶ, ಒಡಹುಟ್ಟಿದವರ ಭೇಟಿಯ ಅವಕಾಶ. ತೃತೀಯಕ್ಕೆ ಮಂಗಳ ಭಾಗ್ಯಾಧಿಪತಿಯಾಗಿ ಬಂದಿದ್ದಾನೆ. ತಂದೆಯ ಮನೆಗೆ ಹೋಗ್ತಕ್ಕಂಥ ಅಥವಾ ತವರು ಮನೆಗೆ ಹೋಗ್ತಕ್ಕಂಥ ಒಂದು ಅವಕಾಶ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎದ್ದು ಕಾಣಿಸುತ್ತೆ. ಶುಕ್ರ ರಾಶಿಗೆ ಪ್ರವೇಶ ಆಗಿರತಕ್ಕಂಥದ್ದು ಅಂತಂದರೆ, ಅಥವಾ ಮಕ್ಕಳ ಮನೆಗೆ ತಾಯಿ ಬರ್ತಕ್ಕಂಥ ಅವಕಾಶಗಳನ್ನು ಕೂಡ ಊಹಿಸ್ಬೋದಾಗಿರುತ್ತೆ. ಒಳ್ಳೆಯ ಒಂದು ದಿನ, ಚಿಂತೆ ಮಾಡೋದು ಬೇಡ. 11ನೇ ರಾಶಿಯಲ್ಲಿ ಗಜಕೇಸರಿ ಯೋಗ, ಅನಿರೀಕ್ಷಿತವಾಗಿರತಕ್ಕಂಥ ಧನಪ್ರಾಪ್ತಿ ಇತ್ಯಾದಿಗಳು ಕೂಡ ಉತ್ತಮವಾಗಿದೆ, ಚಿಂತೆ ಮಾಡೋದು ಬೇಡ. ರಾಶಿಗೆ ಪ್ರವೇಶನಾಗಿರತಕ್ಕಂತಹ ಶುಕ್ರ, ರವಿ, ಬುಧ, ಕೇತು ಇತ್ಯಾದಿ ಗ್ರಹಗಳ ಒಂದು ಸ್ಥಿತಿಯನ್ನು ನೋಡಿದಾಗ ನಾವಿಲ್ಲಿ ಶಂಕರನಾರಾಯಣರ ಆರಾಧನೆ, ಶಿವ ಮತ್ತು ವಿಷ್ಣುವನ್ನು ಸಮಷ್ಟಿಯಲ್ಲಿ ಒಟ್ಟಾಗಿ ಜೋಡಿಯಾಗಿ ಶಂಕರನಾರಾಯಣರ ಅಥವಾ ಹರಿಹರರ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಕ್ಷೇಮ. ಮುಂದಿಂದು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಕೂಡ ಇವತ್ತಿನ ದಿವಸ ತುಂಬ ಚೆನ್ನಾಗಿದೆ, ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಧನಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರ ವ್ಯಯಕ್ಕೆ ಬಂದಿದ್ದಾನೆ ಅನ್ನೋದು ಒಂದೇ ಸ್ವಲ್ಪ ಬೇಸರ. ವ್ಯಾಪಾರ ವ್ಯವಹಾರಗಳಲ್ಲಿ ಇರಬಹುದು, ಪ್ರಯಾಣದ ವಿಚಾರದಲ್ಲಿ ಇರಬಹುದು, ಅಥವಾ ಕೆಲವು ಸಂದರ್ಭದಲ್ಲಿ ಕನ್ಯಾ ರಾಶಿಯ ಕೆಲವು ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಕೆಮಿಕಲ್ ರಿಯಾಕ್ಷನನ್ನು ಕೂಡ ಇಲ್ಲಿ ಊಹಿಸ್ಬೋದಾಗಿರುತ್ತೆ. ದ್ವಿತೀಯ ಭಾಗಕ್ಕೆ ಮಂಗಳ ಅಷ್ಟಮಾಧಿಪತಿಯಾಗಿ ಬಂದಿರತಕ್ಕಂಥದ್ದು, 12ನೇ ರಾಶಿಯಲ್ಲಿ ಶುಕ್ರ ಬಂದಿರತಕ್ಕಂಥದ್ದು. ಹಾಗಾಗಿ ಕನ್ಯಾ ರಾಶಿಯ ಹೆಣ್ಣುಮಕ್ಕಳು ಇವತ್ತು ಆ ಸೌಂದರ್ಯ ಲೇಪನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಳಿ. ಯಾಕೆ ಅಂತಂದರೆ, ಇಲ್ಲಿ ನಂಜುಂಡೇಶ್ವರನ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅಲ್ಲಿ ನಿಮ್ಮ ಮುಖದ ಲೇಪನಕ್ಕಾಗಿ ಬಳಸ್ತಕ್ಕಂಥ ಭೋಗ ಸಾಮಗ್ರಿಗಳಲ್ಲಿ, ಪ್ರಸಾಧನ ಸಾಮಗ್ರಿಗಳಲ್ಲಿ ಯಾವುದೋ ಒಂದು ವ್ಯಾಲಿಡಿಟಿ ಕ್ಲೋಸ್ ಆಗಿರೋದು, ಅಥವಾ ಯಾವುದೋ ಒಂದು ಕೆಮಿಕಲ್ ಮಿಕ್ಸ್ ಆಗಿರೋದು ಇತ್ಯಾದಿಗಳು ಯಾವುದೋ ಒಂದು ವ್ಯತ್ಯಾಸದಿಂದಾಗಿ ಮುಖ ಸುಡತಕ್ಕಂಥ ಒಂದು ಸಾಧ್ಯತೆ, ಶಾಶ್ವತವಾಗಿ ಮುಖದಲ್ಲಿ ಕಲೆ ನಿಲ್ತಕ್ಕಂಥ ಒಂದು ಲಕ್ಷಣವನ್ನು ಊಹಿಸಬಹುದಾಗಿರುತ್ತೆ. ಕೆಲವರಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರ ಬದಲಾಗಿ ಮನೆಯಲ್ಲೇ ಸಿದ್ಧಪಡಿಸ್ತಕ್ಕಂಥ ಯಾವುದಾದ್ರು ಲೇಪನಾದಿಗಳನ್ನು ಹಚ್ಕೊಳ್ಳಿ. ಇಲ್ಲ ಆಕಸ್ಮಿಕವಾಗಿ ಇಂಥದ್ದೊಂದು ಆಗಿಬಿಟ್ಟಿದೆ, ಈಗ ಆಲ್ರೆಡಿ ನಾನು ಅನುಭವಿಸ್ತಾ ಇದ್ದೀನಿ ಸ್ವಾಮಿ ಈ ವಿಷಯದಲ್ಲಿ ಅನ್ನುವಂಥ ಭಾವನೆಯಲ್ಲಿದ್ದವರು ಯಾರು ಹೆಣ್ಣುಮಕ್ಕಳಿದ್ದೀರಾ ಅಂಥವರು ಏನು ಮಾಡಿ, ಅಲೋವೆರಾ ಅಂತ ಹೇಳ್ತಾರೆ, ಗೊತ್ತು ನಿಮಗೆ, ಲೋಳೆ ಸರ ಅಂಥೇಳಿ, ಅದನ್ನು ಸಿಗಿಬೇಕು. ಸಿಗಿದು ಒಳಗಡೆ ಜೆಲ್ ಇರ್ತದೆ, ನಿಮ್ಗೆ ಗೊತ್ತು ಅಲ್ವಾ? ಏನು ಮಾಡಬೇಕು ಅಂತಂದರೆ, ಆ ಅಲೋವೆರಾವನ್ನು ಮೊದಲು ಬೂದಿಯಲ್ಲಿ ಬಿಸಿ ಮಾಡಬೇಕು. ಕೆಂಡದಲ್ಲೋ ಬೆಂಕಿಯಲ್ಲೋ ಬಿಸಿ ಮಾಡೋದಲ್ಲ, ಬಿಸಿ ಬಿಸಿ ಬೂದಿಯನ್ನು ಹಾಕಿ ಅದನ್ನು ಒಟ್ಟಾರೆ ಸ್ವಲ್ಪ ಹೊತ್ತು, ಒಂದು 20 ನಿಮಿಷಗಳ ಕಾಲ ಬಿಸಿ ಬೂದಿಯಲ್ಲಿ ಇಡಬೇಕು. ಅದೆಲ್ಲ ಕೆಂಡದ ಮೇಲೆ ಇಡ್ತೀರಿ ಹೇಳಿ, ಆದರೂ ಇಡಬಹುದು. ಉರಿಯೋ ಬೆಂಕಿಯಲ್ಲಿ ಇಡಬೇಡಿ, ಕೆಂಡದ ಮೇಲೆ ಇಡಬಹುದು. ಕೆಂಡದ ಮೇಲೆ ಒಂದು 3-4 ನಿಮಿಷ ಇಟ್ಟು ತಿರುಗಿಸಿ ಮುರುಗಿಸಿ ಹಾಕಬೇಕನ್ನು. ಹೀಗೆ ಹಾಕಿದ ನಂತರದಲ್ಲಿ ಅದನ್ನು ಸಿಗಿಬೇಕು. ಅಂದರೆ ಒಳಗಡೆ ಇರ್ತಕ್ಕಂಥ ಜೆಲ್ ಬಿಸಿ ಆಗಬೇಕು, ಸಿಗಬೇಕು. ಬಿಸಿ ಬಿಸಿ ಮುಖಕ್ಕೆ ಹಚ್ಚಿ ಮತ್ತೊಂದು ದೊಡ್ಡ ಕಲೆ ಆಗುತ್ತೆ. ಯೋಚನೆ ಮಾಡ್ಕೊಳ್ಳಿ. ಸುಮ್ಮನೆ ಹೇಳಿದ್ದನ್ನು ಪೂರ್ತಿ ಕೇಳಿಸ್ಕೊಳ್ಳದೆ ಅಪ್ಲೈ ಮಾಡಿಕೊಂಡು ಮತ್ತು ಸಮಸ್ಯೆ ಅನುಭವಿಸ್ಬೇಡಿ. ಈ ರೀತಿಯಾಗಿ ಬಿಸಿಯಾಗಿರ್ತಕ್ಕಂತಹ ಅಲೋವೆರಾವನ್ನು ಸಿಗಿದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಪೂರ್ಣ ತಣ್ಣಗಾಗಬಾರ್ದು, ಅದು ಬಿಸಿನೂ ಇರಬಾರ್ದು.
ಸ್ವಲ್ಪ ಬೆಚ್ಚಗೆ ಉಗುರು ಬೆಚ್ಚಗೆ ಇರ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಆ ಒಂದು ಅಲೋವೆರಾವನ್ನು ಅದರ ಮೇಲೆ ಇಟ್ಟು ಬಿಡಬೇಕು. ಉಜ್ಜೋದು ರಬ್ ಮಾಡೋದೆಲ್ಲ ಮಾಡಬಾರ್ದು. ಜಸ್ಟ್ ಹಿಂಗೆ ತಾಗಿಸೋದು ತೆಗಿಯೋದು, ತಾಗಿಸೋದು ತೆಗಿಯೋದು. ಹೀಗೆ ಮಾಡಿದಾಗ ಕ್ರಮೇಣ ಈ ಔಷಧಿಯನ್ನು ಮಾಡ್ಕೊಳ್ಳಿ, ಆ ಸಮಸ್ಯೆ ಅಂತಕ್ಕಂಥದ್ದು ಗುಣವಾಗುತ್ತೆ. ಶುಭವಾಗಲಿ. ಮುಂದಿನ ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಲಕ್ಷಣ, ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಲಕ್ಷಣ. ಪಂಚಮದ ರಾಹು ಒಂದನ್ನು ಹೊರತುಪಡಿಸಿದರೆ, ಸ್ವಲ್ಪ ಆತಂಕದ ಒಂದು ವಾತಾವರಣವನ್ನು ಹೊರತುಪಡಿಸಿದರೆ, ಒಂದು ಸಂಗಾತಿಗಳ ಸಂಯೋಗವಾಗ್ತಕ್ಕಂಥದ್ದು, ಒಟ್ಟಾಗ್ತಕ್ಕಂಥ ಲಕ್ಷಣಗಳು, ಅನೇಕ ಬಾಧೆಗಳು ನಿವೃತ್ತಿ ಆಗ್ತಕ್ಕಂಥ ಲಕ್ಷಣ. ತ್ರಿಕೋಣದಲ್ಲಿರ್ತಕ್ಕಂಥ ಗದಿಕೇಸರಿ ಯೋಗದ ಫಲವಾಗಿ ಉತ್ತಮವಾಗಿರ್ತಕ್ಕಂಥದ್ದು. ಪಂಚಮದ ರಾಹು ಚಂದ್ರ ಮತ್ತು ಗುರುವಿನ ದೃಷ್ಟಿಯನ್ನು ಹೊಂದತಕ್ಕಂಥ ರಾಹು ಕೂಡ ಆಗ್ತಾನೆ. ಹಾಗಾಗಿ ಉತ್ತಮವಾದಂಥ ಒಂದಷ್ಟು ಪ್ರಾಪ್ತಿಗಳು, ಅನುಕೂಲವಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಸಹ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಳೆಯ ಎಲ್ಲ ಕುಂದು ಕೊರತೆಗಳನ್ನು ನಿವಾರಿಸ್ಕೊಳ್ತಕ್ಕಂಥ ಒಂದು ಕಾಲ ಕೂಡ ಬಂದ ಕಾಣಿಸುತ್ತೆ. ಪ್ರಯತ್ನ ಮಾಡಿ. ಜೊತೆಯಲ್ಲಿ ಇವತ್ತು ರಾಹುದೋಷ ನಿವೃತ್ತಿಗೋಸ್ಕರವಾಗಿ ಗೋಸೇವೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಲತ್ತೆ ಬೀಳ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಬಹಳ ಎಚ್ಚರಿಕೆ ಬೇಕು. ಈಗ ಆಲ್ರೆಡಿ ನಿಮಗೆ ಅಷ್ಟಮದಲ್ಲಿರ್ತಕ್ಕಂಥ ಗುರುವಿನಿಂದ ಸಾಕಷ್ಟು ಸಮಸ್ಯೆಗಳನ್ನು ನೀವು ನೋಡಿದ್ದೀರಿ. ಮುಖ್ಯವಾಗಿ ಪಂಚಮದಲ್ಲಿರ್ತಕ್ಕಂಥ ಶನೇಶ್ವರ, ಅಲ್ಲಿಂದ ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಚಂದ್ರ ಕೂಡ ನೀವು ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರುವಿನೊಂದಿಗೆ ಸೇರಿದ್ದಾನೆ. ಅರ್ಥಾತ್ ನಿಮಗೆ ಒದೆ ಬೀಳೋದಕ್ಕೆ ಅಥವಾ ನಿಮಗೆ ತೊಂದರೆಗಳಾಗೋದಕ್ಕೆ ಕಾರಣ ಏನು ಅಂದರೆ, ಹಿಂದಿನ ಕರ್ಮ. ಪರರಿಗಿಟ್ಟ ಶೂಲ ತನಗೆ ಕೇಡು. ನಾವು ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾರಣದಿಂದ ಏನೋ ಒಂದು ದುರಾಸೆ ದುರಾಲೋಚನೆಗಳಿಂದ ಯಾರಿಗೋ ನಾವು ಮಾಡಿರ್ತಕ್ಕಂತಹ ಕೇಡಿನ ಫಲವಾಗಿ ನಮಗೆ ಅನೇಕ ಸಂದರ್ಭದಲ್ಲಿ ಪೆಟ್ಟು ಬೀಳುತ್ತದೆ. ಇವತ್ತು ಆಚಾರ ವಿಚಾರ ವಿಭಾಗದಲ್ಲಿ ನೋಡಿದ್ರಲ್ಲ ನೀವು, ಹಾಗೆ ಸಮಷ್ಟಿ ಕರ್ಮದಲ್ಲಿ ಯಾವುದೋ ಒಂದು ಪಾಲ್ದಾರಿಕೆ ನಾವಿರ್ತೇವೆ. ಅದರ ಕರ್ಮದ ಫಲವನ್ನು ನಾವು ಊಟ ಮಾಡಬೇಕಾಗಿ ಬಂದಿರ್ತದೆ. ಅದು ಉಣ್ಣುವಂಥ ಕಾಲ. ಯೋಚನೆ ಮಾಡಿ ಹೆಜ್ಜೆ ಇಡಿ. ನೀವು ಮಾಡ್ತಕ್ಕಂಥ, ಅರ್ಥಾತ್ ನಾವು ಅಂತಲೇ ಇಟ್ಕೊಳ್ಳೋಣ, ನಾವು ಮಾಡ್ತಕ್ಕಂಥ ಕೆಲಸ ಪರ್ಯಾಯವಾಗಿ ಇನ್ನೊಂದು ಕುಟುಂಬವನ್ನು, ಇನ್ನೊಂದು ಮನೆಯನ್ನು, ಇನ್ನೊಂದು ಸಂಸಾರವನ್ನು ಅದು ಹಾಳು ಮಾಡ್ತಿದೆ ಹೇಳಿ. ಆದರೆ ಬಹಳ ಘೋರ ಅಪರಾಧ ಅದು. ಆ ಅಪರಾಧಕ್ಕೆ ದೈವ ಯಾವುದೋ ಒಂದು ರೂಪದಲ್ಲಿ ಶಿಕ್ಷೆ ಕೊಡುತ್ತೆ. ನಿಮ್ಮಿಂದ ಅಂಥ ತಪ್ಪುಗಳು ನಡೆದಿದ್ದ ಪಕ್ಷದಲ್ಲಿ ನಿಮ್ಮ ಕುಲದೇವರ ಹತ್ರ ಹೋಗಿ ಅಲ್ಲಿ ಕ್ಷಮಾಯಾಚನೆಯನ್ನು ಮಾಡಿ, ತಪ್ಪು ಕಾಣಿಕೆ ಇತ್ಯಾದಿಗಳನ್ನು ಹಾಕಿ, ಮುಂದೆ ಇನ್ನು ಅಂಥ ತಪ್ಪುಗಳನ್ನು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಸಾಕಷ್ಟು ಉತ್ತಮವಾದಂಥ ಫಲವನ್ನು ನೋಡಬಹುದು. ಶುಭವಾಗಲಿ. ಗುರುಗಳೇ, ಬಹಳ ಅಪರೂಪದ ಮೆಸೇಜ್ ಇದು. ಇಷ್ಟು ದಿನಗಳ ಕಾಲ ಅಪ್ಪ ಅಮ್ಮಂದಿರು ಮಗನದ್ದೋ ಅಥವಾ ಮಗಳದ್ದೋ ಪ್ರಶ್ನೆಯನ್ನ ಕೇಳ್ತಿದ್ರು. ಆದ್ರೆ ಅಭಿಷೇಕ್ ಅನ್ನೋರು ಅಪ್ಪ ಅಮ್ಮನ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಅದು ಏನಂದ್ರೆ, ಅಪ್ಪ ಅಮ್ಮಂದು ಸರಿಯಾಗಿ ಡೇಟ್ ಆಫ್ ಬರ್ತ್ ಇಲ್ಲ. ಸೊ ಹಾಗಾಗಿ ಮದುವೆಯ ದಿನಾಂಕವನ್ನ ಹೇಳಿದ್ದಾರೆ. 29/6/1986. ಬಹುಶಃ ಬೆಳಗಿನ ಮುಹೂರ್ತವೇ ಆಗಿರುತ್ತೆ. 1986 ಮದುವೆ ಮುಹೂರ್ತ. 40 ವರ್ಷ ಆಯ್ತು ಮದುವೆ ಆಗಿ. ಪಾಪ, ನಿಮ್ಮ ಕಳಕಳಿಗೊಂದು ದೊಡ್ಡ ಸಲಾಂ ಅಭಿ ಅವರೇ. ತಾಯಿ ಹೆಸರು ಸುವರ್ಣ, ತಂದೆ ಹೆಸರು ಜ್ಞಾನದೇವ. ದಯವಿಟ್ಟು ನಮ್ಮಮ್ಮನಿಗೆ ಹೆಲ್ತ್ ಸರಿ ಇಲ್ಲ, ದಯವಿಟ್ಟು ತಿಳಿಸಿ. ಅಪ್ಪ ಇವಾಗಲೂ ತುಂಬ ಜಗಳ ಮಾಡ್ತಾರೆ ಅಮ್ಮನ ಜೊತೆಗೆ, ಬೇಜಾರಾಗತ್ತೆ. ಯಾಕೆ ಹೀಗೆ ತಿಳಿಸಿ, ಅದಕ್ಕೆ ಪರಿಹಾರ ಉಂಟಾ ಅಂತ. ಅಂದರೆ ಒಂದು ವಯಸ್ಸು ದಾಟಿದ ನಂತರ ಮಕ್ಕಳಿಗೆ ಅವ್ರದ್ದೇ ಲೋಕ, ಅವ್ರದ್ದೇ ಪ್ರಪಂಚ ಆಗಿರುತ್ತೆ. ಆದರೆ ಅಪ್ಪ ಅಮ್ಮನ ಬಗ್ಗೆ ಹೀಗೆ ಯೋಚನೆ ಮಾಡೋವಂಥ ಮಕ್ಕಳು ಇದ್ದಾರೆ ಅನ್ನೋದೇ ಒಂದು ಖುಷಿ ಆಗತ್ತೆ. ಅದು ಅದಕ್ಕಿಂತಲೂ ವಿಶೇಷ ಅಂತಂದ್ರೆ, ಈಗ ಅವ್ರ ಮದುವೆಯಾಗಿಯೇ ವರ್ಷ 40 ಆಗ್ತಾ ಬಂತು. ಹೌದು. ಮಕ್ಕಳಿಗೆ ಮದುವೆಯಾಗಿ ಬಹುಶಃ ಮೊಮ್ಮಕ್ಕಳು ಬಂದಿರಬಹುದು. ಹೌದು. ಈಗ ಮಕ್ಕಳಿಗೆ ಬೇಸರ ಆಗೋ ಲೆವೆಲಲ್ಲಿ ಇವ್ರ ಗಂಡ ಹೆಂಡತಿ ಜಗಳ ಆಡ್ತಿದ್ದಾರೆ ಅಂದ್ರೆ ಆಶ್ಚರ್ಯವೇ. ಅವ್ರ ಅಮ್ಮನ ಬಗ್ಗೆ ಹೇಳಿಲ್ಲ ಗುರುಜಿ, ಅಪ್ಪ ಈಗಲೂ ಜಗಳ ಆಡ್ತಾರೆ. ಅದೇ ಅಪ್ಪ ಆ ಮಟ್ಟಕ್ಕೆ ಆ ಮನುಷ್ಯ ಇನ್ನೂ ವರ್ಷ 70 ಆಗಿರ್ಬೋದು ಈಗ ಆ ಮನುಷ್ಯಗೆ. ಯಾಕೆಂದ್ರೆ ಮದುವೆಯಾಗಿ 40 ವರ್ಷ ಆಗಿದೆ ಅಂತಂದ್ರೆ ಮೇಲೆ ಬೇಡ, ಒಂದು ಅಂದಾಜು ಒಂದು 65 ಅಂತೂ ಆಗಿದೆ. 24-25 ವರ್ಷಕ್ಕೆ ಮದುವೆ ಆಗಿದೆ ಅಂತ ಇಟ್ಕೊಂಡ್ರು 64-65 ವರ್ಷ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ಬೇಕಾ? ಅಭಿಯವರೇ, ನೀವು ಕಳಿಸಿರ್ತಕ್ಕಂಥದ್ದು ಏನು, ನಿಮ್ಮ ತಂದೆ ತಾಯಿಗಳ ಮಧ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಂದೆಯವರು ತೀರಾ ರೌದ್ರಾವತಾರವನ್ನು ಮಾಡ್ತಾರೆ ಈ ವಯಸ್ಸಿನಲ್ಲಿ ಕೂಡ ತಾಯಿಯವ್ರ ಮೇಲೆ ಅಂತ ನೀವೇನು ಹೇಳಿದ್ದೀರಿ. ಇದನ್ನು ನಿಮ್ಮ ತಂದೆ ತಾಯಿಯವರ ವಿವಾಹದ ಒಂದು ಡೇಟನ್ನು ನೀವು ಕಳಿಸಿದ್ದೀರಿ. 86ನೇ ಇಸ್ವಿ ಜೂನ್ ತಿಂಗಳಿಂದು.
ಈ ಒಂದು ಮುಹೂರ್ತದ ಪ್ರಕಾರ ಇಲ್ಲಿ ನೋಡಿದಾಗ ಸಿಂಹಲಗ್ನ ಮುಹೂರ್ತದಲ್ಲಿ ವಿವಾಹ ಅಂತಕ್ಕಂಥದ್ದಾಗಿದೆ. ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಬುಧನು ಮತ್ತು ಮಾಂಗಲ್ಯಕಾರಕನಾಗಿರ್ತಕ್ಕಂತಹ ಶುಕ್ರನು ಒಟ್ಟಿಗೆ ಇರತಕ್ಕಂಥದ್ದು. ಅದರಲ್ಲೂ ದ್ವಿತೀಯ ಸ್ಥಾನ ಅಂದರೆ ವಾಕ್ಸ್ಥಾನ ಅಂತ ಹೇಳ್ತದೆ. ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ 12ರಲ್ಲಿ ಶತ್ರುವಾಗಿರ್ತಕ್ಕಂತಹ ಚಂದ್ರನ ಮನೆಯಲ್ಲಿರ್ತಕ್ಕಂಥದ್ದು. ಅಲ್ಲಿಗೆ ಅಷ್ಟಮದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರದಲ್ಲಿ ಆಗಿರ್ತಕ್ಕಂಥ ಒಂದು ಮದುವೆ ಅಂತ ಕಾಣುತ್ತದೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನಂತಂದರೆ, ಈ ಒಂದು ಜಾತಕದಲ್ಲಿ ನೀವು ಕಳಿಸಿರ್ತಕ್ಕಂಥ ಈ ಮದುವೆ ಡೇಟ್ ಏನಿದೆ, ಇದರಲ್ಲಿ ಸುಖಸ್ಥಾನದಲ್ಲಿ ಕೇತು ಮತ್ತು ಕರ್ಮಭಾವದಲ್ಲಿ ರಾಹು ಇರ್ತಕ್ಕಂಥದ್ದಾದ್ದರಿಂದ ಇಲ್ಲಿ ವಿವಾಹ ಡೇಟಿನ ಪ್ರಕಾರ ನಾನು ಹೇಳ್ತಿರೋದು, ಆ ಡೇಟ್ನಲ್ಲಿ ಗಣಪತಿ ಸಂಬಂಧಿತವಾಗಿ ಯಾವುದೋ ಒಂದು ನ್ಯೂನತೆ ಆಗಿದೆ. ಸುಖಸ್ಥಾನದಲ್ಲಿ ಕೇತು ಅಂದರೆ ಗಣಪತಿ ಸಂಬಂಧಿತವಾಗಿ ಯಾವುದೋ ಒಂದು ಕರ್ಮದಲ್ಲಿ ಬಾಧೆಯೋ ಸಮಸ್ಯೆಯೋ ಈ ಥರದ್ದೇನೋ ಒಂದು ತೊಂದರೆ ಆಗಿರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ನೀವು ಒಂದು ಕೆಲಸ ಮಾಡಿ, ಎಲ್ಲಾದರೂ ಒಂದು ಗಣಪತಿಯ ಕ್ಷೇತ್ರಕ್ಕೆ ಹೋಗಿ ತೆಂಗಿನಕಾಯಿಗಳನ್ನು 27 ತೆಂಗಿನಕಾಯಿಗಳನ್ನು ಅರ್ಪಣೆ ಮಾಡಬೇಕು. 27 ತೆಂಗಿನಕಾಯಿಗಳನ್ನು ತಗೊಂಡೋಗಿ ಅಲ್ಲಿ ಗಣೇಶನಿಗೆ ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬಂದ ಪಕ್ಷದಲ್ಲಿ ನಿಮ್ಮ ತಂದೆಯವರ ಆ ವಿಪರೀತವಾಗಿ ಕೋಪಿಸಿಕೊಳ್ಳುವ ಅಥವಾ ಮನೆಯಲ್ಲಿ ತಾಯಿಗೆ ವಾಚಾಮಗೋಚರವಾಗಿ ತಾಯಿಗೆ ಬೈತಕ್ಕಂಥದ್ದು ಇತ್ಯಾದಿಗಳೆಲ್ಲವೂ ಕೂಡ ಒಂದು ಹದ್ಬಸ್ತಿ ಬರ್ತಕ್ಕಂಥ ಅವಕಾಶ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಿ. ಅಭಿಷೇಕ್ ಅವರೇ, ನಿಮ್ಮ ಈ ಪ್ರೀತಿಯ ಕಳಕಳಿಗೆ ಒಂದು ಸಲ್ಯೂಟ್ ನಮ್ಮ ಕಾರ್ಯಕ್ರಮದ ಮುಖೇನ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ನಿಮಗೂ ಕೂಡ ಬಹಳಷ್ಟು ಪ್ರಶ್ನೆಗಳಿರಬಹುದು. ಹಾಗಾದರೆ ತಡ ಯಾಕೆ? ಕೆಳಗಡೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸಿ, ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ ಕೂಡ ಕಳಿಸ್ಬೋದು ನಿಮ್ಮ ಪ್ರಶ್ನೆಯನ್ನು. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಸದಾ ಕಾಲ NKR TVಯಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ, ಕೊನೆಯ 4 ರಾಶಿಗಳ ಕುರಿತಾಗಿ ದಯಮಾಡಿ ತಿಳಿಸ್ಕೊಡಿ. ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಏಕಾದಶಕ್ಕೆ ಬಂದಿರತಕ್ಕಂಥ ಪಂಚಮಾಧಿಪತಿ ವ್ಯಯಾಧಿಪತಿ ಕೂಡ ದಿನ ತುಂಬ ಚೆನ್ನಾಗಿ ನಡೀತಕ್ಕಂಥ ಎಲ್ಲ ಸೂಚನೆ ಇದೆ. ಸಪ್ತಮದಲ್ಲಿರ್ತಕ್ಕಂಥ ಗದಿಕೇಸರಿ ಯೋಗ, ಅಷ್ಟಮದಲ್ಲಿದ್ದ ಶುಕ್ರ ಕೂಡ ಮುಂದೆ ಹೋಗಿದ್ದಾನೆ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ದಿನವಾಗಿ ಇವತ್ತು ಕಾಣಿಸುತ್ತೆ. ಚಿಂತೆ ಮಾಡೋದು ಬೇಡ. ನಿತ್ಯದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಪಂಚಮಾಧಿಪತಿ ಏಕಾದಶಕ್ಕೆ ಬಂದಿರೋದ್ರಿಂದ ನೀವು ಭದ್ರಕಾಳಿಯನ್ನು ಆರಾಧನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೇಸರ ಆಗಬಹುದು. ಯಾಕೆಂದರೆ ಸಪ್ತಮದಲ್ಲಿದ್ದಂತಹ ಶುಕ್ರ ಅಷ್ಟಮಕ್ಕೆ ಬಂದಿದ್ದಾನೆ. ಅಷ್ಟಮದಲ್ಲಿ ರವಿ, ಬುಧ, ಶುಕ್ರ, ಕೇತು 4 ಗ್ರಹಗಳ ಒಂದು ಸ್ಥಿತಿ ಕಾಣುತ್ತೆ. ವಾಹನದಲ್ಲಿ ಸಂಚಾರ ಮಾಡುವಾಗ ಎಚ್ಚರಿಕೆ ಇಟ್ಕೊಳ್ಳಿ. ಬೆಂಕಿಯ ಮುಂದೆ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಾಗಿ ಬರ್ತದೆ. ಮಕರಕ್ಕೆ ಮಂಗಳನ ದೃಷ್ಟಿ ಬಂದಿದೆ. 4ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಮಂಗಳನ ದೃಷ್ಟಿ ಬಂದಿದೆ. ಅಷ್ಟಮಕ್ಕೆ ಶುಕ್ರ. ಹಾಗಾಗಿ ಎಲ್ಲ ರೀತಿಯ ಒಂದು ಗ್ರಹ ಸ್ಥಿತಿಯನ್ನು ನೋಡಿದಾಗ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಬೇಕು. ಮಕರ ರಾಶಿಯವರು ನೀರು ಮತ್ತು ಬೆಂಕಿ ಎರಡರಿಂದಲೂ ಸ್ವಲ್ಪ ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳಿ. ಕೀಪ್ ಡಿಸ್ಟೆನ್ಸ್, ಬೆಟರ್ ಡಿಸ್ಟೆನ್ಸ್. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಪಂಚಮದಲ್ಲಿ ಗಜಕೇಸರಿ ಯೋಗ ಇದೆ. ಸಪ್ತಮದಲ್ಲಿರ್ತಕ್ಕಂಥ ಶುಕ್ರ ಬುಧರಿಂದಾಗಿ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಕುಂಟುವಂತಹ ಬೆಳವಣಿಗೆ ಅಥವಾ ಅತ್ಯಂತ ಮಂದಗತಿಯ ಬೆಳವಣಿಗೆ ಅಂತಕ್ಕಂಥದ್ದು ವಹಿಸಬಹುದು. ಅಷ್ಟಮ ಭಾವದಲ್ಲಿದ್ದಂತಹ ಮಂಗಳ ಮುಂದೆ ಹೋಗಿದ್ದಾನೆ. ಹಾಗಾಗಿ ಮಂಗಳನ ಬಾಧೆ ಕೂಡ ನಿವೃತ್ತಿ ಆಗ್ತಕ್ಕಂಥ ಲಕ್ಷಣ ಇದೆ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಕ್ಕ ತಂಗಿಯರ ಮಧ್ಯದಲ್ಲಿ ಇವೆಲ್ಲವೂ ಕೂಡ ನಿವೃತ್ತಿಯಾಗಿ ಸಾಕಷ್ಟು ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಸಪ್ತಮ ಭಾವದಲ್ಲಿರ್ತಕ್ಕಂಥ ಶುಕ್ರನ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಕೌಟುಂಬಿಕವಾಗಿರ್ತಕ್ಕಂಥ ಏನೇನು ಕಲಹ ಇತ್ಯಾದಿಗಳು ಏನಾದರೂ ಅಕಸ್ಮಾತ್ ಇದ್ದ ಪಕ್ಷದಲ್ಲಿ ಅವು ಕೂಡ ನಿವಾರಣೆ ಆಗ್ತಕ್ಕಂಥ ಲಕ್ಷಣ ಉಂಟು. ಕಾರಣ ಪಂಚಮಾಷ್ಟಮಾಧಿಪತಿ ಆಗಿರತಕ್ಕಂತಹ ಬುಧನೂ ಅಲ್ಲೇ ಇದ್ದಾನೆ. ಸಪ್ತಮಾಧಿಪತಿ ಆಗಿರತಕ್ಕಂಥ ರವಿಯೂ ಅಲ್ಲೇ ಇರೋದರಿಂದ ಸಾಕಷ್ಟು ಜೊತೆಯಲ್ಲಿ ಶುಕ್ರನ ಪ್ರವೇಶ ಆಗಿರೋದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ಯಾದಿಗಳೇನಾದ್ರು ಆಗಿ ಸಾಂಸಾರಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದರೆ ಸಾಕಷ್ಟು ಅವೆಲ್ಲವೂ ಸಹ ನಿರಾಳವಾಗಿ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಇದಕ್ಕೆ ಮುಖ್ಯವಾಗಿ ಸೀತಾರಾಮರ ಪ್ರಾರ್ಥನೆ, ಧ್ಯಾನ, ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು